ನಾ ಹೇಳಿದ್ ಕೇಳಿಸಿಲ್ವಾ ನಿಮ್ಗೆ? ನಾ ಹೇಳಿದ್ದೇನು? ನಾನು 4 ಕೌಂಟ್ ಮಾಡಿದ್ಮೇಲೆ ನೀವು ಹೊಡಿಬೇಕು ಅಂತ. ನಾನು 3 ಹೇಳಿದ್ರೆ ನೀವು ಯಾಕೆ ಹೊಡೆದ್ರಿ? ನಾನು ಹೊಡಿತೀನಿ ನೀವು ಹೊಡೀರಿ ಅಂತ ಹೇಳಿಲ್ವಲ್ಲ. ಇದು ಟ್ರಿಕಿ ಇದು. ಓಕೆ, ಸೊ ಯಾಕಿದು ನಿಮ್ಮನ್ನು ಟೆಸ್ಟ್ ಮಾಡ್ಬೇಕಂದ್ರೆ, ನಮ್ಮ ಮನಸ್ಸು ಪ್ರೆಸೆನ್ಸ್ ಅಂದ್ರೆ ವರ್ತಮಾನದಲ್ಲಿ ಇರೋಲ್ಲ. ಅದೆಂಗಿರುತ್ತೆ ಅಂದ್ರೆ, ಹಿಂದಿನ ಕಾಲದ ಗಡಿಯಾರ ನೋಡಿದಿರಾ? ಪೆಂಡುಲಮ್ ಗಡಿಯಾರ, ಟ್ಯಾಕ್ 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 ಟ್ಯಾಕ್. ಇದೇನು ತೋರಿಸುತ್ತೆ ಗೊತ್ತಾ? ಪಾಸ್ಟ್ ಫ್ಯೂಚರ್, ಫಾಸ್ಟ್ ಫ್ಯೂಚರ್, ಫಾಸ್ಟ್ ಫ್ಯೂಚರ್. ವಾಟ್ ಈಸ್ ನಾಟ್ ದೇರ್? ಪ್ರೆಸೆಂಟ್ ಈಸ್ ನಾಟ್ ದೇರ್. ನಮ್ಮ ಮೈಂಡ್ ಹಾಗೆ ಕೆಲಸ ಮಾಡೋದು, ಹಿಂದಿನ ಕಾಲದ ಗಡಿಯಾರ ತರ. ನಮ್ಮ ಮೈಂಡು ನಿನ್ನೆ ಅದರ ಹಿಂದೆ ಹೋಗ್ಬಿಟ್ಟು ಬೇಡವಾದನ್ನ ನೆನ್ಸ್ಕೊಂಡು ವ್ಯಥೆ ಪಡ್ತಾ ಇರುತ್ತೆ. ಅಂದ್ರೆ ಭೂತಕಾಲಕ್ಕೆ ಹೋಗ್ಬಿಟ್ಟು ಗತಕಾಲಕ್ಕೆ ಹೋಗಿ. ಪೆಂಡುಲಮ್ ಪಾಸ್ಟ್. ಇಲ್ಲ ಫ್ಯೂಚರ್ಗೆ ಹೋಗುತ್ತೆ. ನಾಳೆ ಇಂಟರ್ವ್ಯೂ ಇದೆ, ನಾನು ಉದ್ಧಾರ ಆಗ್ತೀನೋ ಇಲ್ವೋ, ನಾಳೆ ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೋ ಇಲ್ವೋ, ನಾಳೆ ನನ್ನ ಹೆಂಡತಿ ಕೈ ಕೊಟ್ಟು ಓಡೋಗ್ತಾಳೋ ಏನೋ, ನಾಳೆ ನನ್ ಜಾಬ್ ಸೆಕ್ಯೂರಿಟಿ ಇರುತ್ತೋ ಇಲ್ವೋ, ಹೀಗೆ ಮುಂದಕ್ಕೆ ಹೋಗಿ ಭವಿಷ್ಯ ಜೀವನವನ್ನ ಕುರಿತು ಬೇಡವಾದನ್ನೆಲ್ಲ ಕಲ್ಪಿಸಿಕೊಂಡು ಭಯ ಪಡ್ತಾ ಇರತ್ತೆ. ಒಂದು ವ್ಯಥೆ ಹಿಂದಕ್ಕೆ ಹೋಗಿದೆ. ಒಳ್ಳೆದನ್ನು ಏನೂ ನೆನೆಸ್ಕೊಳ್ಳಲ್ಲ ಮನಸ್ಸು. ಬಹಳಷ್ಟು ಸ್ವಾರಸ್ಯಕರವಾದ ಘಟನೆಗಳು ನಡೆದಿರುತ್ತೆ ನಮ್ಮ ಬದುಕಲ್ಲಿ. ಗ್ರಾಜುಯೇಷನ್ ಡೇ, ಫ್ರೆಂಡ್ಶಿಪ್ ಡೇ, ಯಾರೋ ಫಸ್ಟ್ ಮೀಟ್ ಮಾಡಿದ್ದು, ಲವ್ ಫಸ್ಟ್ ಸೈಟು, ಇದೇನು ಜ್ಞಾಪಕನೇ ಬರೋದಿಲ್ಲ. ಎಲ್ಲ ಕಹಿ ನೆನಪುಗಳು ಜ್ಞಾಪಕ ಮಾಡ್ಕೊಳ್ಳುತ್ತೆ. ಮುಂದಕ್ಕೆ ಹೋಗ್ಬಿಟ್ಟು ಬೇಡದೇ ಇರ್ತಕ್ಕಂಥದನ್ನೆಲ್ಲ ಕಲ್ಪಿಸ್ಕೊಳ್ಳುತ್ತೆ, ಜ್ಞಾಪಕ ಕಲ್ಪನೆ ಮಾಡಿಕೊಂಡು ಭಯ ಪಡ್ತಾ ಇರುತ್ತೆ. ಹಾಗಾಗಿ ನಮ್ಮ ತಲೆ ತುಂಬಾ ಏನು ಸ್ಟೋರ್ ಆಗಿದೆ ಹಾರ್ಡ್ ಡಿಸ್ಕ್ ಅಲ್ಲಿ ಅಂತಂದ್ರೆ, ಹಾರ್ಡ್ ಡಿಸ್ಕ್ ಅಂದ್ರೆ ಹಾರ್ಡ್ ಡಿಸ್ಕ್, ಹಾರ್ಡ್ ಡಿಸ್ಕ್ ಅಂದ್ರೆ ಹಾರ್ಟ್ ಡಿಸ್ಕ್. ಇಲ್ಲಿರೋದೆಲ್ಲ ಏನಂದ್ರೆ ವ್ಯಥೆ ಭಯ, ವ್ಯಥೆ ಭಯ, ವ್ಯಥೆ ಭಯ, ಡಬ್ 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 ಡಬ್. ಪರಿಣಾಮ 40+ ಢಮಾರ್. ಹಾರ್ಡ್ ಡಿಸ್ಕ್ ಲೋಡ್ ಆಗಿ ಹ್ಯಾಂಗ್ ಆಗೋದು ಅಂತ ಡಮಾರ್ ಅಂದ್ರೆ. ಹೌದಲ್ಲ? ಧ್ಯಾನ ಏನ್ ಮಾಡುತ್ತೆ, ಈ ಹಾರ್ಡ್ ಡಿಸ್ಕ್ ಅಲ್ಲಿ ಇದೆಯಲ್ಲ ಈ ಅನ್ವಾಂಟೆಡ್ ಫೋಲ್ಡರ್ಸ್, ಎಕ್ಸೆಸಿವ್ ಆಫ್ ನೆಗೆಟಿವ್ ಇನ್ಫಾರ್ಮೇಶನ್, ಅದೆಲ್ಲ ಡಿಲೀಟ್ ಮಾಡುತ್ತೆ. ಓನ್ಲಿ ಕನ್ಸ್ಟ್ರಕ್ಟಿವ್ ಇನ್ಫಾರ್ಮೇಶನ್, ಸ್ವೀಟ್ ಮೆಮರೀಸ್ ಹಾಗೆ ಇರುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನನ್ನ ಕೈಯಲ್ಲಿ ಊಹೆ ಮಾಡ್ಕೊಳ್ಳಿ, ಧಾನ್ಯ ಅಂದ್ರೆ ಬೀಜ ಮತ್ತು ಕಳೆ ಬೀಜ, ವೀಡ್ಸ್ ಅಂಡ್ ಸೀಡ್ಸ್ ಅಂತ ಹೇಳ್ತೀವಿ ನಾವು. ಇಷ್ಟಿದೆ ಅಂತ ಇಟ್ಕೊಂಡು ಇಷ್ಟನ್ನು ಒಂದೇ ಸೆಕೆಂಡ್ ಅಲ್ಲಿ ಸಪರೇಟ್ ಮಾಡಬೇಕು. ಹೌ ಡು ಯು ಡೂ ಇಟ್? ಒಂದೇ ಸೆಕೆಂಡ್ ಅಲ್ಲಿ ಬೆಳೆ ಬೀಜ ಬೇರೆ, ಕಳೆ ಬೀಜ ಬೇರೆ, ಎಲ್ಲ ಒಟ್ಟು ಮಿಶ್ರಣ ಇದೆ, ಇಷ್ಟಿದೆ. ಅಷ್ಟನ್ನು ಈ ಮಿಶ್ರಣದಿಂದ ಒಂದೇ ಸೆಕೆಂಡ್ ಅಲ್ಲಿ ವೀಡ್ಸ್ ಸೀಡ್ಸ್ ಅನ್ನ ಸಪರೇಟ್ ಮಾಡಬೇಕು. ಹೌ ಡು ಯು ಡೂ ಇಟ್? ಸಿಂಪಲ್. ಡ್ರಾಪ್ ದಟ್ ಮಿಕ್ಸ್ಚರ್ ಇನ್ ಟು ದ ವಾಟರ್. ನೀರ್ಗೆ ಹಾಕಿ. ನೀರೇನು ಮಾಡುತ್ತೆ? ಸೀಡ್ಸ್ನೆಲ್ಲ ತಳಗಡೆ ಇಟ್ಕೊಳ್ಳುತ್ತೆ. ವೀಡ್ಸ್ನೆಲ್ಲ ಏನ್ ಮಾಡುತ್ತೆ? ಎಕ್ಸಾಕ್ಟ್ಲಿ. ಮೆಡಿಟೇಷನ್ ಇಸ್ ದ ಸೇಮ್ ಪ್ರೋಸೆಸ್. ನಿಮ್ಮ ತಲೆ ಒಳಗಡೆ ಆ ವೀಡ್ಸ್ ಅನ್ನು, ಬೇಡವಾದ ಕಳೆ ಸಸ್ಯಗಳು ಬೇಗ ಬೆಳೆಯುತ್ತವೆ. ಬೆಳೆಯ ಸಸ್ಯಗಳಿಗಿಂತ ಬೇಗ ಬೆಳೆಯುತ್ತವೆ. ಅದಕ್ಕೇನು ಎಫರ್ಟೇ ಬೇಕಾಗಿಲ್ಲ. ನಾನು ಬಹಳ ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಕೋಪ ಮಾಡ್ಕೊಳ್ಳೋದಕ್ಕೆ. ಓ ಕೋಪ ಬೇಗ ಬಾ, ಕೋಪ ಬೇಗ ಬಾ. ಸ್ಟ್ರಗಲ್ ಮಾಡ್ಬೇಕಾ? ಎಫರ್ಟ್ ಹಾಕ್ಬೇಕಾ? ಎಫರ್ಟ್ಲೆಸ್ಲಿ ಆಗ್ತಾ ಇರುತ್ತೆ. ನಾನು ಬಹಳ ಥಿಂಕ್ ಮಾಡ್ತಾ ಇದ್ದೀನಿ ಡಿಪ್ರೆಷನ್ಗೆ ಹೋಗೋದು ಹೇಗೆ ಅಂತ. ಕಷ್ಟಪಡ್ಬೇಕಾ ನೀವು? ಇಲ್ಲ. ಸೊ ಇವೆಲ್ಲ ಹಂಗಂಗೆ ಆಗ್ತವೆ, ಎಫರ್ಟ್ಲೆಸ್ಲಿ ಆಗೋ ಇವು ವೀಡ್ಸ್. ಬಟ್ ನಗೋದಕ್ಕೆ ಪ್ರಯತ್ನ ಪಡಬೇಕು, ಕ್ಷಮಿಸೋದಕ್ಕೆ ಪ್ರಯತ್ನ ಪಡಬೇಕು, ಲವ್ ಮಾಡೋದಕ್ಕೆ, ಪರಿಶುದ್ಧ ಪ್ರೇಮಕ್ಕೆ ಪ್ರಯತ್ನ ಬೇಕಾಗತ್ತೆ. ಸೊ ಮೆಡಿಟೇಷನ್ ಇಸ್ ಸಚ್ ಒನ್ ಕನ್ಸ್ಟ್ರಕ್ಟಿವ್ ಎಫರ್ಟ್ ಟುವರ್ಡ್ಸ್ ಯುವರ್ ಲೈಫ್. ಈಗ ಧ್ಯಾನದ ಅವಶ್ಯಕತೆ ಇದೆಯಿಲ್ವೋ? ಇದೆ. ಚಪ್ಪಾಳೆ ಹೊಡೆಯೋದು ಒಂದು ಕಲೆ. ಮತ್ತು ಚಪ್ಪಾಳೆ ಯಾಕೆ ಹೊಡಿಬೇಕು? ಎರಡು ಪ್ರಯೋಜನ ಇದೆ ಚಪ್ಪಾಳೆ ಹೊಡೆಯೋದ್ರಿಂದ. ಒಂದು, ಚಪ್ಪಾಳೆ ಸರಿಯಾಗಿ ಹೊಡೆಯೋದ್ರಿಂದ ನಮ್ಮ ಶರೀರದ ಸಮಸ್ತ ಪ್ರಾಣ ನಾಡಿಗಳ ಕೇಂದ್ರಗಳು ನಮ್ಮ ಕೈಗಳಲ್ಲಿರ್ತವೆ. ಮೆರಿಡಿಯನ್ ಪಾಯಿಂಟ್ಸ್ ಅಂತ. ಎಲ್ಲಿ ಉಬ್ಬುಗಳಿದೆಯೋ ಅವೆಲ್ಲ ಪಾಯಿಂಟ್ಸು. ಅವು ಸರಿಯಾಗಿ ತಾಡನ, ಸರಿಯಾಗಿ ಘರ್ಷಣೆ ಆದಾಗ, ಈಗ ಲೈಟ್ ಇಲ್ಲಿದೆ, ಅದ್ರ ಸ್ವಿಚ್ ಇನ್ನೆಲ್ಲೋ ಇರುತ್ತದೆ. ಹಾಗೆ
ಆ ಪ್ರಾಣ ಕೇಂದ್ರಗಳ ಸ್ವಿಚ್ ಪಾಯಿಂಟ್ಸ್ ಇವು. ಹಿಂದಿನ ಕಾಲದಲ್ಲಿ ದೊಡ್ಡ ರೇಡಿಯೋ ಇರ್ತಾ ಇತ್ತು, ನಮ್ಮ ಮನೇಲಿ ಇತ್ತು, ನಾನು ಮಾಡಿದ್ದೀನಿ. ಅದು ಕೆಲವು ಸರಿ ಬರ್ತಿರ್ಲಿಲ್ಲ, ಅವಾಗ ಈ ಕಡೆ ತಬ್ಲಾ ತರ ಬಾರಿಸ್ಬಿಡ್ತೀವಿ, ಮತ್ತೆ ಶುರು ಆಗ್ತೈತೆ. ಯಾಕಂದ್ರೆ ಒಳಗಡೆ ಏನೋ ಲೂಸ್ ಕನೆಕ್ಷನ್ ಇರ್ತಿತ್ತು. ಹಂಗೆ ನಮ್ಮ ದೇಹದಲ್ಲಿ ಈ ಪ್ರಾಣ ನಾಡಿಗಳೇ ವೈರಿಂಗ್ ತರ 72,000 ನಾಡಿ ಇದೆ ಅಂತಂದ್ರೆ, ಸೊ ದಿಸ್ ಹೌಸ್ ಈಸ್ ಫುಲ್ಲಿ ಏನೋ ಕಂಟೈನ್ಡ್ ವೈರ್ಸ್, ಲಾಟ್ ಆಫ್ ವೈರ್ಸ್, ಪ್ರಾಣ ವೈರ್ಗಳು. ಕೆಲವು ಸಾರಿ ಮಂಡಿ ನೋವು ಬಂದಿದೆ ಅಂತಂದ್ರೆ ಸರಿಯಾಗಿ ಪ್ರಾಣ ಸಂಚಾರ ಆಗ್ತಾ ಇಲ್ಲ, ಸೊಂಟ ನೋವು ಸರಿಯಾಗಿ ಅಲ್ಲಿ ಪ್ರಾಣ ಹೋಗ್ತಾ ಇಲ್ಲ. ವಿ ಹ್ಯಾವ್ 4 ಸೆಟ್ ಆಫ್ ನಾಡೀಸ್. ನಮ್ಮಲ್ಲಿ 4 ತರದ ನಾಡಿಗಳಿದೆ. ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ರಕ್ತ ನಾಡಿಗಳು ಮಾತ್ರ. ಹೌದು, ಅದು ಒಂದು. ಎರಡನೇದು ಜಲನಾಡಿಗಳು. ಈ ದೇಹದಲ್ಲಿ 75% ಇರೋದು ಯಾವುದು? ನೀರೇ. ಆ ನೀರು ಕೂಡ ಪ್ರವಹಿಸುತ್ತೆ. ಯಾಕೆ? ಟು ಮೈಂಟೈನ್ ದ ಟೆಂಪರೇಚರ್ ಲೈಕ್ ಎ ರೇಡಿಯೇಟರ್ ಇನ್ ದಿ ಕಾರ್ ರೇಡಿಯೇಟರ್ ಏನ್ ಹಾಕ್ತೀವಿ ನೀವು? ಪೆಟ್ರೋಲ್ ಹಾಕ್ತೀರಿ, ನೀರು ಹಾಕ್ತೀರ. ಹಾಗೆ ದೇಹದ ತಾಪಮಾನ 108 ಹೋದ್ರೂ ನೀವು ಸಾಯ್ತೀರಿ, 0 ಆದ್ರೂ ಸಾಯ್ತೀರಿ. ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್. ದೇಹದ ತಾಪಮಾನ, ನೀವು ಮನಸ್ಸು ತಾಪ ಆದ್ರೆ ದೇಹನೂ ತಾಪ ಆಗತ್ತೆ. ಕೋಪ ಬಂದವರಿಗೆ ಟೆಂಪರೇಚರ್ ಆಟೋಮೆಟಿಕ್ ಜಾಸ್ತಿ ಆಗತ್ತೆ. ಗೊಂದಲ, ಗಾಬರಿ, ಟೆನ್ಷನ್, ವರೀಸ್, ಕರೀಸ್ ಇದ್ದಾಗ ಬಾಡಿ ಟೆಂಪರೇಚರ್ ಗೋಸ್ ಅಪ್, ಹೀಟ್ ಅಪ್. ಅದನ್ನು ಮೇಂಟೈನ್ ಮಾಡೋದಕ್ಕೆ ಅಂತ ಜಲನಾಡಿಗಳಿದೆ. ಸೊ ಜಲಮಂಡಲಿ, ರಕ್ತನಾಡಿಗಳು, ಜಲನಾಡಿಗಳು. ಮೂರನೇದು ಪ್ರಾಣನಾಡಿಗಳು. ನೀವು ಇಲ್ಲಿ ಪಿಂಚ್ ಮಾಡಿದ್ರೆ ನಿಮ್ ಪೈನ್ ಆಗತ್ತಲ್ಲ, ಆ ಪೈನು ಫೀಲ್ ಆಗೋದು ಪ್ರಾಣನಾಡಿಗಳ ಮುಖಾಂತರ. ಕೊನೆಯದು ಜ್ಞಾನನಾಡಿಗಳು. ಅವೇನ್ ಮಾಡತ್ವೆ? ಸ್ಪರ್ಶ, ಚರ್ಮದ ಕೆಳಗಡೆ ಇವೆ ಅವು ಜ್ಞಾನನಾಡಿಗಳು. ನಿಮ್ಗೆ ಇರುವೆ ಎತ್ತಿದ್ರೆ ಪಾದದಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಸ್ಪರ್ಶ ಇಲ್ಲಾಂದ್ರೆ ಹೆಂಗ್ ಗೊತ್ತಾಗತ್ತೆ? ಆ ಸ್ಪರ್ಶ ನಾಡಿಗಳಿಂದ ನಿಮ್ಗೆ ಏನೋ ಒಂದು ವಸ್ತು ಹರಿದಾಡ್ತಾ ಇದೆ ಅಂತ. ಸೊ ಸ್ಪರ್ಶ ನಾಡಿಗಳು ಅಂದ್ರೆ ಜ್ಞಾನನಾಡಿಗಳು, ಪ್ರಾಣನಾಡಿಗಳು, ಜಲನಾಡಿಗಳು, ರಕ್ತನಾಡಿಗಳು. ರಕ್ತವಾಹಿನಿ, ಪ್ರಾಣವಾಹಿನಿ, ಜಲವಾಹಿನಿ, ಜ್ಞಾನವಾಹಿನಿ. ಸಾಮಾನ್ಯ ಮನುಷ್ಯರಿಗೆ ಒಂದೇ ನಾಡಿಗಳಿದೆ ಅಂತ ಗೊತ್ತಾಗತ್ತೆ. ಸೊ ದಿಸ್, ಈ ದೇಹ, ಮನಸ್ಸು, ಹೃದಯ, ಆತ್ಮ, ಇವುಗಳ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡ್ತಕ್ಕಂಥ, ತಿಳ್ಕೊಳ್ತಕ್ಕಂಥ ಒಂದು ಸೈನ್ಸ್ಗೆ ಅಧ್ಯಾತ್ಮ ಅಥವಾ ಆಧ್ಯಾತ್ಮ ಅಂತ ಹೇಳ್ಬೋದು. ಆಧ್ಯಾತ್ಮ ಅಂತಂದ್ರೆ ಆದ್ಯತೆ ಕೊಡ್ತಕ್ಕಂಥದ್ದು ಆತ್ಮಕ್ಕೆ. ಅಧ್ಯಾತ್ಮ ಅಂದ್ರೆ ಆತ್ಮನ ಅಧ್ಯಯನ ಮಾಡ್ತಕ್ಕಂಥದ್ದು. ಒಂದು ಅಧ್ಯಯನ ಅಂತಾನು ಹೇಳ್ಬೋದು, ಅಧ್ಯಾತ್ಮನು ಅಂತ ಹೇಳ್ಬೋದು, ಅಥವಾ ಆಧ್ಯಾತ್ಮ ಅಂತ ಕೂಡ ಹೇಳ್ಬೋದು. ಓಕೆ, ನಾವೀಗ ಮೆಡಿಟೇಷನ್ ಟೆಸ್ಟ್ ಮಾಡೋಣ. ಸೊ ನಿಮ್ಮಂದರೆ ಯಾರಾದರೂ ಒಂದು ಇಬ್ರು ಜಾಸ್ತಿ ಓದ್ಕೊಂಡಿರೋ ಬೇಕು ನನಗೆ. ಡಾಕ್ಟರ್ ಆದರೆ ಇನ್ನೂ ಉತ್ತಮ. ನಾವು ಇವತ್ತು ಕಲ್ತ್ಕೊಳ್ಳೋದು, ಇಸ್ ಇಟ್ ಸೈಂಟಿಫಿಕ್, ಇಸ್ ಇಟ್ ರಿಸಲ್ಟ್ ಓರಿಯೆಂಟೆಡ್, ಇಸ್ ಇಟ್ ವೆರಿಫೈಯಬಲ್ ಅಂತ ತಿಳ್ಕೊಳ್ಳೋಕ್ಕೆ ಒಬ್ರು ಯಾರಾದ್ರೂ ವಿಟ್ನೆಸ್ ಮಾಡೋದಕ್ಕೆ ಇಲ್ಲಿ ಬಂದ್ರೆ ಒಳ್ಳೇದು. ಯಾರು ಬರ್ತೀರಿ? ಬನ್ನಿ ಬನ್ನಿ, ಬೇಗ ತಾವು ಬರ್ಬೋದು. ಸ್ವಲ್ಪ ತರ್ಕ ಬುದ್ಧಿ ಇದ್ರೆ ಒಳ್ಳೇದು. ಈ ಮೆದುಳು ಉಪಯೋಗಿಸೋರು ಬಂದ್ರೆ ಒಳ್ಳೇದು. ಕಮ್ ಪ್ಲೀಸ್. ನಿಮ್ಗೇನು ಧ್ಯಾನ ಮಾಡಿಸಲ್ಲ, ನೀವು ಅವ್ರು ಮಾಡೋದನ್ನು ಮಾನಿಟರ್ ಮಾಡಬೇಕು, ನಂಗೆ ಹೇಳಬೇಕು. ಡೆಮಾನ್ಸ್ಟ್ರೇಷನ್ ಫಾರ್ ದ್ಯಾಮ್, ಬಟ್ ಯು ಹ್ಯಾವ್ ಟು ಜಡ್ಜ್ ಅಂಡ್ ವಿಟ್ನೆಸ್ ಅಂಡ್ ಗಿವ್ ಯುವರ್ ಕನ್ಸೆಂಟ್. ಚೇರ್ ಇಲ್ಲಿ ಮಾಡುವ ಪ್ರಕ್ರಿಯೆ ನೋಡಿ, ಸೊ ಅದನ್ನು ಮಾನಿಟರ್ ಮಾಡಿ. ಇದನ್ನು ನಾವು ಅಡ್ಯಾಪ್ಟ್ ಮಾಡ್ಕೋಬೋದಾ? ನಿಜಕ್ಕೂ ಇದು ವೈಜ್ಞಾನಿಕವಾಗಿರುತ್ತಾ? ನಿಜಕ್ಕೂ ನಮಗೇನಾದರೂ ಪ್ರಯೋಜನ ಆಗತ್ತಾ ಅಂತ ಇವರು ವಿಟ್ನೆಸ್ ಮಾಡಲಿ ನೀವು ಮಾಡೋದನ್ನು. ಪ್ಲೀಸ್ ಇಡ. ತಮ್ಮ ಪರಿಚಯ? ಶ್ರೀಧರ್. ಏನ್ ಮಾಡ್ತಾ ಇದ್ರಿ? ಇಂಜಿನಿಯರ್. ಶ್ರೀಧರ್ ಅನ್ನೋರು ಇಂಜಿನಿಯರ್ ಬಂದಿದ್ದಾರೆ. ತಾವು? ಬಿಳಿಗಿರಿ ವಾಸು. ತಾವೇನ್ ಮಾಡ್ತಾ ಇದ್ರಿ? ಬೆಮೆಲ್ ಮ್ಯಾನೇಜರ್ ಆಗಿದ್ರಿ. ಸಂತೋಷ. Oh, I met you 10 years back. Yes. You remember me? Yes. Very good. ನನ್ನ ಹೆಸರು ನಂದಿನಿ ಅಂತ, ಇಂಜಿನಿಯರ್. ಇಬ್ಬರು ಇಂಜಿನಿಯರ್, ಒಬ್ಬರು ಮೂವರು ಇಂಜಿನಿಯರ್ ಇನ್ಫ್ಯಾಕ್ಟ್. ಸೊ ಹೊರಗಡೆ ಇಂಜಿನಿಯರಿಂಗು ಒಳಗಡೆ ಇಂಜಿನಿಯರಿಂಗ್ ವ್ಯತ್ಯಾಸ ಇದೆ. ಮೇ ಬಿ ದೇ ಆರ್ ಎಕ್ಸ್ಪರ್ಟ್ ಇನ್ ಹೊರಗಡೆ ಇಂಜಿನಿಯರಿಂಗ್, ಎಕ್ಸ್ಟರ್ನಲ್ ಇಂಜಿನಿಯರಿಂಗ್, ಬಟ್ ಇಂಟರ್ನಲ್ ಇಂಜಿನಿಯರಿಂಗ್ ಈಸ್ ವೆರಿ ಕ್ರಿಟಿಕಲ್, ವೆರಿ ಎಸೆನ್ಷಿಯಲ್ ಟು ನೋ. ಸೊ ಇವತ್ತು ನಾವು ಮಾಡ್ತಿರೋದು ಇನ್ನರ್ ಇಂಜಿನಿಯರಿಂಗ್ ಬಗ್ಗೆ. ನಮ್ಮ ಗುರುಗಳು ಇನ್ನೊಬ್ರು ಇದ್ದಾರೆ, ಜಗ್ಗಿ ವಾಸಿ, ಅವರು ಇನ್ನರ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾರೆ. ಸೊ ಹಾಗೆ ಇದು ಕೂಡ ಒಂದು ಇನ್ನರ್ ಇಂಜಿನಿಯರಿಂಗ್ ಸೈನ್ಸ್. ಅವ್ರು ವಿಟ್ನೆಸ್ ಮಾಡಲಿ ನೋಡೋಣ. ನಾನೇನು ಮಾಡ್ತೀನಿ, ಧ್ಯಾನಕ್ಕಿಂತ ಮುಂಚೆ ಆ ಧ್ಯಾನ ನಿಮಗೆ ಅಪ್ಲಿಕಬಲ್ಲ, ಅದೇನಾದ್ರು ನಿಮ್ಗೆ ರಿಸಲ್ಟ್ ಕೊಡುತ್ತಾ ಅಂತ ಟೆಸ್ಟ್ ಮಾಡ್ತೀನಿ, ಟೆಸ್ಟ್ ಡೋಸ್ ಕೊಡ್ತೀನಿ.
ನೀವು ಮಾಡ್ಬೇಕಾದ ಇಷ್ಟೇ. ನಾನು 1 ಮಿನಿಟ್ ಟೈಮ್ ಕೊಡ್ತೀನಿ, ನೀವು ಟೈಮ್ ನೋಡ್ಕೊಳ್ತಾ ಇರಬೇಕು. ಇವರಿಗೆ ಟೈಮರ್ಸ್ ಕೊಡಿ ಗಡಿಯದು. ಯಾಕೆಂದ್ರೆ ಅದರ ಅಥೆಂಟಿಕೇಶನ್ ಅಥವಾ ಅಕ್ಯುರಸಿ, ಅದರ ನಿಖರತೆ ಟೆಸ್ಟ್ ಮಾಡೋದಕ್ಕೆ ನಿಜವಾಗ್ಲೂ ವರ್ಕ್ ಆಗತ್ತಾ, ಆ ಪ್ರಮಾಣ ಎಷ್ಟಿದೆ ನೋಡೋದಕ್ಕೆ. when I say start pressing the timer. when I say stop pressing the timer. 1 ಮಿನಿಟ್ ನನಗೆ ರೀಡ್ ಮಾಡಬೇಕು. ಓಕೆ, ನಾನು 1 ನಿಮಿಷ ನಿಮ್ಮ ಬ್ರೆತ್ ರೀಡಿಂಗ್ ತಗೊಳ್ತೀನಿ. ಮೀಟರ್ ರೀಡಿಂಗ್ ಬರ್ತಾರಲ್ಲ ಮನೆಗೆ, ಹಾಗೆ ನಾನೀಗ ಬ್ರೆತ್ ರೀಡರ್. ಐ ಟೇಕ್ 1 ಮಿನಿಟ್ ಆಫ್ ಯುವರ್ ಬ್ರೆತ್ ರೀಡಿಂಗ್. 1 ಬ್ರೆತ್ ಅಂದ್ರೆ ಏನಪ್ಪ? ವಾಟ್ ಈಸ್ 1 ಬ್ರೆತ್? 1 ಇನಲೇಷನ್, ಎಕ್ಸಲೇಷನ್ ಈಕ್ವಲೆಂಟ್ ಟು 1 ಬ್ರೆತ್. ಇಲ್ಲಿ ಮಾಡಬೇಕಾದಿಷ್ಟೇನೆ, ಯು ಹ್ಯಾವ್ ಟು ಮೆಜರ್, ಯು ಹ್ಯಾವ್ ಟು ಕೌಂಟ್ ದ ನಾರ್ಮಲ್ ಬ್ರೆತ್, ನ್ಯಾಚುರಲ್ ಬ್ರೆತ್. ನೀವು ಪ್ರಾಣಾಯಾಮ ಮಾಡಕ್ ಹೋಗ್ಬೇಡಿ, ನಾನು ಜಾಸ್ತಿ ಮಾಡಬೇಕು ಕಡಿಮೆ ಮಾಡಬೇಕು ಆ ಥರ ಏನು ರೆಗ್ಯುಲೇಟ್ ಮಾಡಕ್ ಹೋಗ್ಬೇಡಿ. ಸುಮ್ಮನೆ ನಿಮ್ಗೆ ಹೇಗೆ ಸಹಜವಾಗಿ ಆಗ್ತಾ ಇದೆಯೋ ಆ ಸಹಜವಾದ ಉಸಿರಾಟಗಳನ್ನ 1 ನಿಮಿಷದ ಕಾಲ ಕೌಂಟ್ ಮಾಡಿ, ಮೆಂಟಲಿ ಕೌಂಟ್ ಮಾಡಿ. ಉಸಿರಾಟ ಆದಷ್ಟು ಕಡೆ ಆಗ್ತಾ ಇರುತ್ತೆ. ನೀವು ಯು ಹ್ಯಾವ್ ಟು ಕೌಂಟ್ ಯರ್ ಬ್ರೆತ್ ಟಿಲ್ 1 ಮಿನಿಟ್. when I say start counting. ನಾನು ಸ್ಟಾರ್ಟ್ ಅಂದಾಗ ಕೌಂಟ್ ಮಾಡ್ಲಿಕ್ಕೆ ಶುರು ಮಾಡಿ. when I say stop counting but continue breathing. ಇದ್ರ ಕಷ್ಟ. ಓಕೆ, ಸೊ ಈಗ ನಿಮ್ ಟೈಮ್ ಸ್ಟಾರ್ಟ್ ಆಗತ್ತೆ. ನೀವು ಮೆಡಿಟೇಷನ್ ಮಾಡಬಾರ್ದು, ಪ್ರಾಣಾಯಾಮ ಮಾಡಬಾರ್ದು. ನಿಮ್ಮ ಸಹಜ ಸ್ವಾಭಾವಿಕ ಉಸಿರಾಟ ಹೆಂಗಾಗ್ತಾ ಇದೆಯೋ ಅಂಥದ್ದೇ ಉಸಿರಾಟನ 1 ನಿಮಿಷದ ಕಾಲ ನೀವು ಲೆಕ್ಕ ಮಾಡಬೇಕು. ನಾನು ಸ್ಟಾರ್ಟ್ ಅಂದಾಗ ಶುರು ಮಾಡಬೇಕು, ಸ್ಟಾಪ್ ಅನ್ನೋವರೆಗೂ ಲೆಕ್ಕ ಮಾಡಿ. ಆರ್ ಯು ಆಲ್ ರೆಡಿ? ಹಾ, ನೀವು ಲೆಕ್ಕ ಹಾಕೊಳ್ಬೇಕಾದ್ದು ಒಳಗೆ ಹೋಗಿ ಹೊರ ಬಂದಿದ್ದು 1 ಲೆಕ್ಕ. ಆರ್ ಯು ಆಲ್ ರೆಡಿ? ಓಕೆ, ಸ್ಟಾರ್ಟ್ ಕೌಂಟಿಂಗ್. Stop counting and continue breath. Continue breathing. ಲೆಕ್ಕ ನಿಲ್ಲಿಸಿ ಉಸಿರಾಟ ಮುಂದುವರೆ ಕೇಳ್ತೀನಿ. ನಿಮ್ಮ ಉಸಿರಾಟಗಳನ್ನ 30 ಮತ್ತು ಅದಕ್ಕಿಂತ ಮೇಲೆ ಇರೋರೆಲ್ಲ ಕೈ ಎತ್ತಿ. 30 ಬ್ರೆತ್ ಕೌಂಟ್ ಇರೋರೆಲ್ಲ. ಸರ್, ಇಲ್ಲಿಂದ ನೋಡಿದ್ರೆ ನಿಮಗೆ ಕೈ ಎತ್ತಿರೋರು ಎಷ್ಟು % ಕಾಣಿಸ್ತಾರೆ? ಮೇ ಬಿ ಒಂದು 5%, 5 to 10%. ಓಕೆ, 15ಕ್ಕಿಂತ ಮೇಲಿರೋರೆಲ್ಲ ಒಟ್ಟಿಗೆ ಕೈ ಎತ್ತಿ. ಈಗ ಎಷ್ಟು % ಕಾಣಿಸ್ತಾರೆ ಸರ್? 50 ಅಲ್ಲ, 80 to 90% ಇದ್ದಾರೆ. ರೈಟ್. ಸೊ ಮೀನ್ಸ್ ಆರೋಗ್ಯ ಕೆಟ್ಟಿದೆ ಅಂತ ನಾನು ಅಥಾರಿಟೇಟಿವ್ ಆಗಿ ಹೇಳ್ತೀನಿ. ಹೇಳೋದಕ್ಕೆ ನನ್ನ ಹತ್ರ ಒಂದು ವಿಜ್ಞಾನ ಮತ್ತು ಅದಕ್ಕೆ ಒಂದು ಸೂತ್ರ ಇದೆ. ಸುಮ್ಮನೆ ಹೇಳಕ್ ಆಗೋದಿಲ್ಲ. ಇಟ್ ಇಸ್ ನಾಟ್ ಮೈ ಪ್ರಿಡಿಕ್ಷನ್. ದ ಸೈನ್ಸ್, ಯೋಗಿಕ್ ಸೈನ್ಸ್ ಸೇಸ್ ಲೈಕ್ ದಟ್. ಸೊ ನಮ್ಮ ಯೋಗಿಕ್ ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ, ಅನ್ ಆವರೇಜ್ ಬ್ರೀದಿಂಗ್ ಪರ್ ಮಿನಿಟ್. ನೀವು ಮನುಷ್ಯರೆಲ್ಲರ ಬ್ರೀದಿಂಗ್ ಅನ್ನು ಆವರೇಜ್ ತಗೊಂಡ್ರೆ, ಆವರೇಜ್ ಬ್ರೀದಿಂಗ್ ಈಸ್ ದಿಸ್ ಫಾರ್ 1 minute. ಇದು ಆವರೇಜ್ ಬ್ರೀದಿಂಗ್ ಹೇಳ್ತಿರೋದು ನಾನು. ಇದೇನು ಯೋಗಿಕ್ ಬ್ರೀದಿಂಗು, ಸ್ಪೆಷಲ್ ಬ್ರೀದಿಂಗ್ ಏನಲ್ಲ. ಸೊ ಎನಿಥಿಂಗ್ ಗೋಸ್ ಬಿಯಾಂಡ್ ದಿಸ್ ಈಸ್ ನೋನ್ ಆಸ್ ಅಬ್ನಾರ್ಮಲ್ ಬ್ರೀದಿಂಗ್. ಅಬ್ನಾರ್ಮಲ್ ಯಾವಾಗಿರುತ್ತೆ ಅಂದ್ರೆ, ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇದ್ದಾಗ ಬ್ರೆತ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಯಾವಾಗ ಬೈಕಲ್ಲಿ ಕಾರ್ಬೊರೇಟರ್ ಕೆಟ್ಟು ಇದು ಏನದು ಏನು ಬರ್ತದೆ, ಏನು ಸ್ಪಾರ್ಕ್ ಪ್ಲಗ್ ಕಾರ್ಬನ್ ಆಗಿದ್ರೆ, ನೀವು ಫ್ಯೂಲ್ ಹಾಕ್ಸಾ ಇದ್ರೆ
ಮೈಲೇಜ್ ಜಾಸ್ತಿ ಕೊಡುತ್ತೋ ನಿಮ್ ಬೈಕು ಕಡಿಮೆ ಕೊಡುತ್ತೋ? ಫ್ಯೂಲ್ ಏನೋ ಎಳ್ಕೊಳ್ತಾ ಇರುತ್ತೆ, ಬಟ್ ವಾಟ್ ಈಸ್ ಲಾಸ್ಟ್? ಮೈಲೇಜ್ ಅಂಡ್ ಎಫಿಷಿಯನ್ಸಿ, ಸೌಂಡ್ ಈಸ್ ಆಲ್ಸೋ ಲಾಸ್ಟ್. ಕರೆಕ್ಟ್? ಹಾಗೆ ನೀವು ಜಾಸ್ತಿ ಬ್ರೀದಿಂಗ್ ತಗೊಂಡು ಕಡಿಮೆ ಬದುಕ್ತಾ ಇದ್ದೀರಿ ಅಂತ ಅರ್ಥ. ಓಕೆ, ಅಬ್ನಾರ್ಮಲ್ ಬ್ರೀದಿಂಗ್. ಯಾಕೆಂದ್ರೆ ನಿಮ್ಮ ಬಾಡಿ ಸುಮ್ಮನೆ ಕೂತಿದೆ, ರೆಸ್ಟ್ ಅಲ್ಲಿದೆ. ನಿಮ್ಗೆ 30-40 ಬ್ರೀದಿಂಗ್ ಯಾವಾಗ ಆಗೋದು ಗೊತ್ತಾ? ಮೆಟ್ಲತ್ತಿದಾಗ, ಓಡಿದಾಗ, ಬೆಟ್ಟ ಹತ್ತಿದಾಗ, ಕಷ್ಟಪಟ್ಟು ಕೆಲಸ ಮಾಡಿದಾಗ. ದಟ್ ಈಸ್ ವೆರಿ ಯೂಶುವಲ್ ಬ್ರೀದಿಂಗ್ ಅದು, ಬಿಕಾಸ್ ಬಾಡಿ ನೀಡ್ಸ್ ದಟ್ ಎನರ್ಜಿ. ನೀವು ಇಲ್ಲೇ ಸುಮ್ಮನೆ ಇದ್ರೆ ಮೆಟ್ಲತ್ತಾ ಇಲ್ಲ, ಇಲ್ಲೇ ಸುಮ್ಮನಿದ್ದು ಕೂಡ ನಿಮ್ ಬ್ರೀದಿಂಗು ಇಟ್ ಶೋಸ್ ಬಿಯಾಂಡ್ 15 ಅಂತಂದ್ರೆ ದೆರ್ ಈಸ್ ಲೀಕೇಜ್ ಇನ್ ಯೋರ್ ಬಾಡಿ. ಲೀಕೇಜ್ ನಾಟ್ ಇನ್ ದ ಫಿಸಿಕಲ್ ಬಾಡಿ, ಇಟ್ ವಿಲ್ ಬಿ ಇನ್ ದ ಮೆಂಟಲ್, ಕಾಸಲ್, ಎಥರಿಕಲ್ ಅಂಡ್ ಎಮೋಷನಲ್ ಬಾಡಿ. ನಾವು 5 ಕೋಶಗಳಿದೆಯಲ್ಲ, ಯಾವುದೋ ಕೋಶದಲ್ಲಿ ಅದು ಲೀಕೇಜ್ ಇದೆ. ದಟ್ ಮೀನ್ಸ್ ಯು ಆರ್ ನಾಟ್ ಹ್ಯಾಪಿ ವಿತ್ ಮಿನಿಮಮ್ ಬ್ರೆತ್. ದ ಸಿಸ್ಟಮ್ ಈಸ್ ನಾಟ್ happy with minimal breath. Anything which is below 15 per minute while sitting is called yogic breathing. ನಾನು ಹೇಳೋದಲ್ಲ, ಯೋಗ ವಿಜ್ಞಾನ ಹೇಳುತ್ತೆ. ಯಾಕೆಂದ್ರೆ ಯೋಗ ವಿಜ್ಞಾನ ಹೇಳುತ್ತೆ, ಒಂದು ದಿನಕ್ಕೆ ನಾವು ವಿ ಬ್ರೀತ್ these many times. average breathing ಅಲ್ಲಿ ಎಷ್ಟು? 21,600 ಸಾರಿ ನಾವು ಉಸಿರಾಟ ಮಾಡ್ತೀವಿ 24 ಗಂಟೆಯಲ್ಲಿ. ಅದು ಆವರೇಜ್ ಬ್ರೀದಿಂಗ್ ನಾ ಹೇಳ್ತಾ ಇರೋದು. ಇಫ್ ಯು ಮೆಡಿಟೇಟ್, ಇಫ್ ಯು ಪ್ರಾಕ್ಟೀಸ್ ಪ್ರಾಣಾಯಾಮ, ಸೊ ಇದು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಇಫ್ ಯು ಕಮ್ ಬಿಟ್ವೀನ್ 8 and 12 per minute, ನಿಮ್ಮ ಎಂಡೋಕ್ರೈನ್ ಸಿಸ್ಟಮ್ ಏನಿದೆ, ನಿರ್ನಾಳ ಗ್ರಂಥಿಗಳು, ಅದರ ಮೇಲೆ ಸ್ಟ್ರೆಸ್ ಕಡಿಮೆ ಆಗತ್ತೆ. ಸ್ಟ್ರೆಸ್ ಕಡಿಮೆ ಆದ್ರೆ ಏನಾಗತ್ತೆ ಅಂದ್ರೆ ಆಡ್ರಿನಲ್ ಪ್ರಮಾಣ ಕಡಿಮೆ ಆಗತ್ತೆ ದೇಹದಲ್ಲಿ. ಬೇರೆ ಬೇರೆ ಇದೆಯಲ್ಲ, ಥೈರಾಯ್ಡ್, ಪಿಟ್ಯೂಟರಿ, ಪೀನಲ್ಲು, ಹೈಪೋಥಾಲಮಸ್, ಪ್ರಾಂಕ್ರಿಯಾಸ್, ಅದರ ಎಫಿಷಿಯನ್ಸಿ ಜಾಸ್ತಿ ಆಗತ್ತೆ. ಬಿಕಾಸ್ ಅವುಗಳು ರಿಲ್ಯಾಕ್ಸ್ ಆಗಿ ಕೆಲಸ ಮಾಡ್ತವೆ, ಹಾರ್ಟ್ ಬೀಟ್ ರಿಲ್ಯಾಕ್ಸ್ ಆಗಿರುತ್ತೆ. ಸೊ ಅಂತ ಸಮಯದಲ್ಲಿ ನಿಮ್ಮ ದೇಹದಲ್ಲಿ ಒಂದು ಸಿಸ್ಟಮ್ ಇದೆ, ಇಟ್ ಈಸ್ ಕಾಲ್ಡ್ ಸಂಜೀವಿನಿ ರಸ ಅಥವಾ ಅಮೃತ. ಅದು ಪ್ರೊಡ್ಯೂಸ್ ಆಗತ್ತೆ. ಮೆಡಿಕಲ್ ಸೈನ್ಸ್ ಅಲ್ಲಿ ಎಂಡೋರ್ಫಿನ್ಸ್ ಅಂಡ್ ಡೋಪಮಿನ್ಸ್ ಅಂತ ಹೇಳ್ತೇವೆ. ಎಂಡೋರ್ಫಿನ್ಸ್ ಅಂಡ್ ಡೋಪಮಿನ್ಸ್ ಉತ್ಪತ್ತಿ ಆದ್ರೆ ದೇಹದಲ್ಲಿ ಇಟ್ ಇಸ್ ಅ ಹೀಲಿಂಗ್ ಮೆಡಿಸಿನ್ಸ್. ದೇ ಆರ್ ನ್ಯಾಚುರಲಿ, ದೇ ಕ್ಯಾನ್ ಹೀಲ್ ದ ಪೇನ್ಸ್, ದ ಸ್ಟ್ರೆಸ್ ಅಂಡ್ ದಿ ಟಾಕ್ಸಿನ್ಸ್ ಇನ್ಸೈಡ್ ದ ಬಾಡಿ. ಆ ಎಂಡೋಫಿನ್ಸ್ ಅಂಡ್ ಡೋಪಮಿನ್ಸ್ ಉತ್ಪತ್ತಿ ಆಗದೆ ಯಾವಾಗ? ವೆನ್ ದ ಬ್ರೀತಿಂಗ್ ರೇಷಿಯೋ ಕಮ್ಸ್ ಡೌನ್. ನಿಮ್ಮ ಲಾಂಗ್ವಿಟಿ ಮತ್ತು ಆರೋಗ್ಯ, ನಿಮ್ಮ ದೀರ್ಘಾಯುಸ್ಸು ಮತ್ತು ದ ಕ್ವಾಲಿಟಿ ಆಫ್ ಲೈಫ್ ಜಾಸ್ತಿ ಆಗತ್ತೆ. ಉದಾಹರಣೆಗೆ ಆಮೆ ಎಷ್ಟು ವರ್ಷ ಬದುಕುತ್ತೆ? ಅದು 500 ವರ್ಷ ಬದುಕುತ್ತೆ. ಸೈನ್ಸ್ ಹೇಳೋದು, ನಾನು ಹೇಳೋದಲ್ಲ. ಯಾಕೆ ಬದುಕುತ್ತೆ? ಅದು 1 ನಿಮಿಷಕ್ಕೆ ಉಸಿರಾಡೋದು ಇಷ್ಟೇ, 3 ಬ್ರೆತ್ ಅದು ಮಾಡೋದು, ಇನ್ನೇನು ಸೀಕ್ರೆಟ್ ಏನಿಲ್ಲ. ನಮ್ಮ ಪ್ರಾಚೀನ ಋಷಿಮುನಿಗಳು ಅಥವಾ ಹಿಮಾಲಯದಲ್ಲಿ ಇವತ್ತೂ ಕೂಡ ಬೇಕಾಷ್ಟು ಜನ ಸಾಧಕರಿದ್ದಾರೆ, ಅವರ ಆಯಸ್ಸು 200, 300, 500 ಹಿಂಗೆಲ್ಲ ಹೇಳ್ತಾರೆ. ಇದು ಎಕ್ಸಾಗ್ಸರೇಷನ್ ಇರ್ಬೋದು ಅಂತ ನೀವು ಅಂದ್ಕೊಂಡಿರ್ತೀರಿ. ಎಕ್ಸಾಗ್ಸರೇಷನ್ ಇಲ್ಲ ಮತ್ತು ಅದರಲ್ಲಿ ಏನು ಅತಿಯೋಶಕ್ತಿ ಏನು ಇಲ್ಲ. ಸೊ ಅಗೈನ್ ಆ ಬ್ರೀದಿಂಗ್ ಅನ್ನ ಫಾಲೋ ಮಾಡ್ತಾರೆ ಅವರು. ನೀವು ಆರೋಗ್ಯವಾಗಿದ್ದೀರೋ ಇಲ್ಲಂತ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೋಬೇಕಾಗಿಲ್ಲ, ಮಂತ್ಲಿ ಅಥವಾ ಆನ್ಯುವಲ್ ಚೆಕಪ್ ಹೋಗ್ಬೇಕಾಗಿಲ್ಲ. ನಿಮ್ಮ ಮನೇಲೆ 2 ಲ್ಯಾಬೊರೇಟರಿ ಇದೆ. ಡೂ ಯು ನೋ ದಟ್? ನಿಮ್ಮ ಮನೇಲೆ ಇದೆ 2 ಲ್ಯಾಬೊರೇಟರಿ ಇದೆ. ಅಲ್ಲಿ ನಿಮ್ಮ ಆರೋಗ್ಯನ ಟೆಸ್ಟ್ ಮಾಡಬಹುದು. ಒಂದು ದೈಹಿಕ ಆರೋಗ್ಯ ಹೇಗಿದೆ ಅಂತ ಟೆಸ್ಟ್ ಮಾಡೋದಕ್ಕೆ ನಿಮ್ಮ ಮನೆಯಲ್ಲಿ ಒಂದು ಲ್ಯಾಬೊರೇಟರಿ ಇದ್ರೆ ಅದ ಹೆಸರು ಲ್ಯಾಬೊರೇಟರಿ. ಟಾಯ್ಲೆಟ್. ಯಾರು ಟಾಯ್ಲೆಟ್ ಒಳಗಡೆ ಹೋಗಿ 5 ನಿಮಿಷಕ್ಕೆ ವಾಪಸ್ ಬರ್ತಾರೋ ಅವರ ಹೆಲ್ತ್ ಅತ್ಯುತ್ತಮವಾಗಿದೆ. ಯಾರು 10 ನಿಮಿಷಕ್ಕೆ ಬರ್ತಾರೋ ಹೋಗಿ ಆವರೇಜ್ ಆಗಿದೆ. 1 ತಾಸಾದ್ರೂ ಯಾರು ಬರೋದಿಲ್ಲೋ ಪದೇ ಪದೇ ಬಾಗಿಲು ಬಡಿಬೇಕು, ಬನ್ರಿ ಅಂತ ಆರೋಗ್ಯ ಕೈ ಕೊಟ್ಟಿದೆ, ದೇಹ ಆರೋಗ್ಯ. ಇನ್ನು ಮಾನಸಿಕ ಆರೋಗ್ಯನ ಅಳಿತಕ್ಕಂಥದ್ದು ಬೆಡ್ರೂಮು. ಉಂಡ ನಂತರ ದಿಂಬ್ ಕೆಳಗಡೆ ದಿಂಬ್ ಮೇಲೆ ತಲೆ ಹಾಕಿ ಮಲ್ಕೊಂಡ್ರೆ
5 ನಿಮಿಷಕ್ಕೆಲ್ಲ ನೀವು ಗಾಢ ನಿದ್ರೆಗೆ ಹೋದ್ರೆ ನಿಮ್ಮ ಆರೋಗ್ಯ, ಮಾನಸಿಕ ಆರೋಗ್ಯ ಉತ್ತಮವಾಗಿದೆ ಅಂತ. 10 ನಿಮಿಷ ಆದ್ರೆ ಓಕೆ ಆವರೇಜ್ ಆಗಿದೆ ಅಂತ. AC ಇದೆ, ಫ್ಯಾನ್ ಇದೆ, ಕೆಳಗಡೆ ಕರ್ಲಾನ್ ಬೆಡ್ ಇದೆ, ಆದ್ರೂ 1 ತಾಸಾದ್ರೂ ಹೊರಳಾಡ್ತಾ ಇರ್ತೀರಿ, ನಿದ್ರೆ ಬರಲ್ಲ ಅಂತಂದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಕೈ ಕೊಟ್ಟಿದೆ ಅಂತ. ಇದನ್ನ ಟೆಸ್ಟ್ ಮಾಡೋದಕ್ಕೆ ನಿಮ್ಮ ಮನಸ್ಸಿಗೆ ಹೋಗ್ಬೇಕಾಗಿಲ್ಲ, ನೀವು ಬೆಡ್ರೂಮೇ ಇದೆ ನಿಮ್ಮ ಮನೇಲಿ. ಈಗ ನಿಮ್ಮ ಆರೋಗ್ಯ ನಿಮ್ಮ ಅಂಗೈಯಲ್ಲಿದೆ ನೋಡಿ. ದೇಹ ಆರೋಗ್ಯ ಕೆಟ್ಟಿದೆ ಅಂದ್ರೆ ಯಾವುದು? ಟಾಯ್ಲೆಟ್. ಅದು ಹೇಳುತ್ತೆ ನಿಮ್ಮ ಆರೋಗ್ಯ ಕೆಟ್ಟಿದೆಯಪ್ಪ, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಫಿಸಿಕಲ್ ಹೆಲ್ತ್ ಅಂತ ಹೇಳುತ್ತೆ. ಅದು ಅಲ್ಲಿಗೂ ಬುದ್ಧಿ ಬರಲ್ಲ ನಿಮ್ಗೆ. ಬೆಡ್ರೂಮ್ ಹೇಳುತ್ತೆ ಅಪ್ಪ ನಿನ್ ಮಾನಸಿಕ ಆರೋಗ್ಯ ಕೆಟ್ಟಿದೆಯಾ, ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು, ಧ್ಯಾನ ಗೀನ ಮಾಡಬೇಕು, ಗುರುಗಳ ಭೇಟಿ ಮಾಡಬೇಕು ಅಂತ. ಅವಾಗೂ ನೀವು ಹೋಗೋದಿಲ್ಲ. ಸೊ ಇವೆಲ್ಲ ಈ ಅಡ್ವಾನ್ಸ್ ವಾರ್ನಿಂಗ್ ಸಿಸ್ಟಮ್ ಅಂತಿದೆಯಲ್ಲ, ಸುನಾಮಿ ಬಂದ್ರೆ ವಾರ್ನಿಂಗ್ ಸಿಸ್ಟಮ್ ಇದೆಯಲ್ಲ, ಆ ತರ ನಿಮ್ಮ ಮನೇಲಿ 2 ವಾರ್ನಿಂಗ್ ಸಿಸ್ಟಮ್ ಇದೆ. ನಿಮ್ಮ ಆರೋಗ್ಯ ಕೆಡ್ತಾ ಇದೆ ಅಂತ. ಓಕೆ, ಈಗ ಒಂದಷ್ಟು ಬ್ರೆತ್ ರೀಡಿಂಗ್ ಸಿಕ್ಕಿದೆ. 15ಕ್ಕಿಂತ ಒಳಗಡೆ ಇರೋರ್ ಕೈ ಎತ್ತಿ. ಓಕೆ, 10ಕ್ಕಿಂತ ಒಳಗಡೆ, 9, 8, 7, 6, 5, 4, 3, 2, 1, 0 ಯಾರಿಲ್ಲ. ಓಕೆ, ಈಗ ನಿಮ್ ಬ್ರೀದಿಂಗ್ ಇವಾಗ ಬಂತಲ್ಲ, ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ನಿಮ್ ಬ್ರೀದಿಂಗ್ ಗೊತ್ತಿದೆಯಮ್ಮ? ಎಷ್ಟು? 20? ಹಾ, ನಿಮ್ದು ಗೊತ್ತಿದ್ಯಾ? ಹಿಂದ್ಗಡೆ ಎಲ್ರೂ ಗೊತ್ತಿದ್ಯಾ? ಹಾ, ಇದಿಷ್ಟಿತ್ತಲ್ಲ, ಇದು ನಾವು 1 ಮಿನಿಟ್ ಧ್ಯಾನ ಮಾಡಿದ್ರೆ ಅದೇನಾಗ್ಬೋದು ಅಂತ ನೋಡೋಣ. ಅದೇನಾಗ್ಬೋದು ನಂಗೆ ಗೊತ್ತಿಲ್ಲ, ಅದೇನಾಗ್ಬಂತು ಆಮೇಲೆ. ಈಗ ಒಂದು ಸಣ್ಣ ಟೆಸ್ಟ್ ಡೋಸ್ ಕೊಡ್ತೀನಿ, ಧ್ಯಾನದ ಟೆಸ್ಟ್ ಡೋಸ್ ಇದು, ನಾಟ್ ಫುಲ್ ಡೋಸ್. ಸಿಟ್ ವಿತ್ ಬ್ಯಾಕ್ ಅಪ್ ರೈಟ್, ಬೆನ್ ನೇರ ಕೂತ್ಕೊಳ್ಳಿ. ಸ್ಟೆಪ್ಸ್ ನೋಡ್ಕೊಳ್ಳಿ, ನೀವೇ ನೋಡ್ಕೊಳ್ಳಿ. ಏನು ಫಸ್ಟ್ ಸ್ಟೆಪ್? ಧ್ಯಾನದಲ್ಲಿ ಬೆನ್ನು ನೇರವಾಗಿರೋದು ಅದು ಕಡ್ಡಾಯ. ಧ್ಯಾನಕ್ಕೂ ವಿಶ್ರಾಂತಿಗೂ ವ್ಯತ್ಯಾಸ ಇದೆ. ವಿಶ್ರಾಂತಿಗೆ 45 ಡಿಗ್ರೀಸ್ ಸೂಟಬಲ್, ನಿದ್ರೆಗೆ 180 ಡಿಗ್ರೀಸ್ ಸೂಟಬಲ್, ಧ್ಯಾನಕ್ಕೆ 90 ಡಿಗ್ರೀಸ್ ಸೂಟಬಲ್. ಈಗ ನಾವು ಮಾಡ್ತಿರೋ ಧ್ಯಾನ. ಓಕೆ, ಆರಾಮಾಗಿ ಕೈಗಳನ್ನು ತೊಡೆ ಮೇಲೆ ಇಟ್ಕೊಳ್ಳಿ. ಹೀಗೂ ಇಟ್ಕೋಬಹುದು ತೊಡೆ ಮೇಲೆ, ಅಥವಾ ತೊಡೆ ಮೇಲೆ ಆರಾಮಾಗಿ ಇಟ್ಕೊಳ್ಳಿ. ಫಾರ್ಮ್ಸ್ ಫೇಸಿಂಗ್ ಅಪ್ವರ್ಡ್ಸ್, ಹಸ್ತಗಳು ಮೇಲ್ಮುಖವಾಗಿರ್ಬೇಕು, ಕಣ್ಣುಗಳು ಮುಚ್ಚಬೇಕು. ಕ್ಲೋಸ್ ಯುವರ್ ಐಸ್ ಸ್ಲೋಲಿ. ಕಣ್ಣು ಮುಚ್ಚಿ, ಕ್ಲೋಸ್ ಯುವರ್ ಐಸ್. ಏನು ಪ್ರಾಣಾಯಾಮ ಮಾಡಬೇಡಿ, ಏನು ಮಾಡಬೇಡಿ. ಜಸ್ಟ್ ಬಿ ಎ ಅಬ್ಸರ್ವರ್ ಫಾರ್ ಯುವರ್ ನಾರ್ಮಲ್ ನ್ಯಾಚುರಲ್ ಬ್ರೀದಿಂಗ್. ನಿಮ್ಮದೇ ಸಹಜ ಉಸಿರಾಟಗಳನ್ನ ಸಾಕ್ಷಿ ಭಾವದಿಂದ ಗಮನಿಸಿ ಸಾಕು. ಒಳಹೋಗುವ ಹೊರಬರುತ್ತಿರುವ ಸಹಜ ಸ್ವಾಭಾವಿಕ ಉಸಿರಾಟಗಳನ್ನ ಗಮನಿಸ್ತಾ ಇರಿ. ಮೂಗಿನ ಮುಂಭಾಗದಲ್ಲಿ ನಿಮ್ಮ ಗಮನವನ್ನು ಇರಿಸಿ, ಅಲ್ಲಿ ಒಳ ಹೋಗುವ ಹೊರಬರುತ್ತಿರುವ ಸಹಜ ಶ್ವಾಸಗಳ ಮೇಲೆ ಧ್ಯಾಸವನ್ನು ಇರಿಸಿ. ನಿಮ್ಮ ಉಸಿರಾಟಗಳನ್ನು ಗಮನಿಸ್ತಾ ಇರಿ. ಸಾಕ್ಷಿ ಭಾವದಿಂದ, ತಟಸ್ಥ ಭಾವದಿಂದ ಗಮನಿಸ್ತಾ ಇರಿ. Just observe your normal and natural breathing of yours. The inflow and the outflow of your natural breath. Without judging, without analyzing, just witness. You are a witnesser now. ಈ ಸಮಯದಲ್ಲಿ ನಾನು ಮತ್ತೆ ಸ್ಟಾರ್ಟ್ ಅಂದಾಗ ಮೊದಲು ಹೇಗೆ ಕೌಂಟ್ ಮಾಡಿದ್ರು ಹಾಗೆ ಮನಸ್ಸಲ್ಲೇ ನಿಮ್ಮ ಉಸಿರಾಟಗಳನ್ನ ಕೌಂಟ್ ಮಾಡಬೇಕು. ಮೆಂಟಲಿ ತಯಾರಾಗಿ ಈಗ ಕಣ್ಮುಚ್ಚಿದಿರಿ, ಹಾಗೆ ಇರಿ. ನಾನು ಸ್ಟಾರ್ಟ್ ಅಂದಾಗ ನಿಮ್ಮ ಉಸಿರಾಟಗಳನ್ನ ಲೆಕ್ಕ ಮಾಡಿ. ಕೌಂಟ್ ಯುವರ್ ಬ್ರೆತ್ when I say start. ಓಕೆ, ಸ್ಟಾರ್ಟ್ ಕೌಂಟಿಂಗ್ ನೌ. ಕೌಂಟ್ ಮಾಡಿ, ಲೆಕ್ಕ ಮಾಡಿ.
ಸ್ಟಾಪ್ ಕೌಂಟಿಂಗ್ ಅಂಡ್ ರಿಮೆಂಬರ್ ಯುವರ್ ಬ್ರೆತ್. ಕಂಟಿನ್ಯೂ ಬ್ರೀದಿಂಗ್. ಲೆಕ್ಕ ಜ್ಞಾಪಕ ಇಟ್ಕೊಂಡು ಲೆಕ್ಕ ನಿಲ್ಲಿಸಿ. Now slowly open your eyes. Open your eyes. ಓಕೆ, ನಾವೀಗ ಎಕ್ಸ್ಪರಿಮೆಂಟ್ ಮಾಡಿದ ಡ್ಯೂರೇಷನ್ ಎಷ್ಟು ಅಂದ್ರೆ 3 ನಿಮಿಷ. ಮೊದಲು 1 ನಿಮಿಷ ನಿಮ್ಮ ಸಹಜವಾದ ಉಸಿರಾಟ ತಗೊಂಡ್ವಿ, ಅದೆಷ್ಟು ಅಂತ ನೀವು ಗುರ್ತಿಟ್ಕೊಂಡಿದ್ರಿ. ಎರಡನೇ 1 ನಿಮಿಷದಲ್ಲಿ ನಿಮ್ಗೆ ಉಸಿರಾಟನ ಗಮನಿಸ್ಲಿಕ್ಕೆ ಕೇಳಿದೆ, ಅದು 1 ನಿಮಿಷ ಆಯ್ತು. ಅದಾದ್ಮೇಲೆ ಕೊನೆಯ 1 ನಿಮಿಷದಲ್ಲಿ ಮತ್ತೆ ಲೆಕ್ಕ ಮಾಡಿ ಅಂತ ಹೇಳಿದೀನಿ. ಒಟ್ಟು 3 ನಿಮಿಷ ನಾನು ನಿಮಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೇಳಿದ್ದೀನಿ. ಈ 3 ನಿಮಿಷದಲ್ಲಿ ಏನ್ ಬದಲಾವಣೆ ಆಗಿದೆ ನೋಡೋಣ. ಬದಲಾವಣೆ ಆಗಿದೆ ಅಂತ ನಿಮಗೆ ಗೊತ್ತಿದೆ. ಮೊದಲನೇ ನಂಬರು, ಎರಡನೇ ನಂಬರು ಯಾರಾದ್ರೂ ರ್ಯಾಂಡಮ್ ಹೇಳ್ತಾ ಹೋಗಿ. ಮೊದಲನೇದು ಎಷ್ಟಿತ್ತು, ಎರಡನೇದು ಎಷ್ಟಿತ್ತು ಅಂತ. ಮೊದಲನೇದು ಎಷ್ಟಮ್ಮ? ಈಗ 25 to 23. 30 ಇತ್ತು ಫಸ್ಟ್ ಟೈಮ್. 12. 30 to 12. Okay. 15. 11 to 7. 15, 10. ಐ ನೋ ಎಲ್ಲರಲ್ಲಿ ಲೆಕ್ಕಾಚಾರ ತಪ್ಪಿ ಹೋಗಿದೆ, ಮೊದಲಿದ್ದಷ್ಟು ಇಲ್ಲ ಇವಾಗ. ಆದ್ರೆ ತಮಾಷೆ ಏನು ಅಂತಂದ್ರೆ, ನಾನು ಕೌಂಟ್ ಮಾಡಕ್ ತಗೊಂಡಿದ್ ಮಾತ್ರ ಇಟ್ ರಿಮೈನ್ಸ್ ದ ಸೇಮ್. ಫಸ್ಟ್ ಆಲ್ಸೋ 60 ಸೆಕೆಂಡ್, ಸೆಕೆಂಡ್ ಟೈಮ್ ಆಲ್ಸೋ ನಿಮ್ಗೆ ಕೌಂಟ್ ಮಾಡ್ಲಿಕ್ಕೆ ಇಲ್ಲಿದ್ದಾರೆ, ಇವ್ರು ಜಡ್ಜ್ಗಳಿದ್ದಾರೆ. ಆ ಕೌಂಟ್ ಡ್ಯೂರೇಷನ್ ಇದೆಯಲ್ಲ 1 ನಿಮಿಷ ತಗೊಂಡಿರೋದು, ಆದ್ರೆ ಅವ್ರ ಲೆಕ್ಕಾಚಾರ ತಪ್ಪಿದೆ ಸರ್. ಮೊದಲನೇ ಜಾಸ್ತಿ ಇತ್ತು, ಎರಡನೇದು ಕಡಿಮೆ ಆಗಿದೆ. ಈಗ ಎರಡನೇ ಸಾರಿ ಕಡಿಮೆ ಆಗಿರೋರೆಲ್ಲ ಕೈ ಎತ್ತಿ. ಸಿ ದ ರಿಸಲ್ಟ್. ವಾಟ್ ಇಸ್ ದ ಪರ್ಸೆಂಟೇಜ್? ಆಲ್ಮೋಸ್ಟ್ 90%. ನೀವು ಮಾಡಿದ್ದಿಲ್ಲಿ ಇಷ್ಟೇನೆ. ನೀವು ಇಷ್ಟು ದಿವಸ ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ಯುವರ್ ಹೆಲ್ತ್. ಟುಡೇ ಯು ಆರ್ ಕಮಿಂಗ್ ಕ್ಲೋಸರ್ ಟುವರ್ಡ್ಸ್ ಯುವರ್ ಹೆಲ್ತ್. ವೆನ್ ಯು ರಿಲ್ಯಾಕ್ಸ್, ವೆನ್ ಯು ಕ್ಲೋಸ್ ಯುವರ್ ಐಸ್, ನಿಮ್ಮ ಮೆದುಳಿನ ಮೇಲೆ, ನಿಮ್ಮ ಹೃದಯದ ಮೇಲೆ, ನಿಮ್ಮ ಎಂಡೋಕ್ರೈನ್ ಸಿಸ್ಟಮ್ ಮೇಲೆ ಒತ್ತಡ ಕಡಿಮೆ ಆಗತ್ತೆ. ಕಡಿಮೆ ಆದಾಗ ಏನಾಗತ್ತೆ, ಯು ಡೋಂಟ್ ನೀಡ್ ಸೋ ಮಚ್ ಆಫ್ ಬ್ರೀದಿಂಗ್. ನೀವು ಕಾನ್ಶಿಯಸ್ಲಿ ಒಂದು 20 ನಿಮಿಷ ಇದನ್ನ ಮೈಂಟೈನ್ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ, ನಿಮ್ಮ ಹೆಲ್ತ್ ಹಾಳಾಗಿದೆಯಲ್ಲ ಅದು ರಿಪೇರಿ ಆಗ್ಲಿಕ್ಕೆ ಶುರು ಆಗತ್ತೆ. ದಟ್ ಮೀನ್ಸ್ ದಟ್ 20 ಮಿನಿಟ್ಸ್, ಆ 20 ಮಿನಿಟ್ಸ್ ಇದೆಯಲ್ಲ ನೀವು ಮಾಡುವುದು, ಡೋಂಟ್ ಥಿಂಕ್ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಗ್ಯಾರೇಜ್ ಬಿಡೋದು ದುಡ್ಡು ವೇಸ್ಟು, ಟೈಮ್ ವೇಸ್ಟು ಅಂತ ತಿಳ್ಕೋಬೇಡಿ. ಅವಾಗ ಸರ್ವಿಸ್ ಬಿಡೋದು ಅವಶ್ಯಕತೆ ಇದೆಯಲ್ಲ ಗಾಡಿಗೆ. ಹಾಗೇನೆ ಈ ಗಾಡಿನ ನೀವು ಯದ್ವಾ ಯೂಸ್ ಮಾಡಿ ಹಾಳು ಮಾಡ್ಕೊಂಡಿದ್ದೀರಿ. ನಾನು ಮಾಡೋದೇನು ಅಂದ್ರೆ, ಧ್ಯಾನದ ಮೂಲಕ ಒಂದು 20 ನಿಮಿಷ ಸುಮ್ಮನೆ ಬಿಟ್ಟು ಆ ಯಂತ್ರನ ದುರಸ್ತಿ ಮಾಡ್ಕೊಳ್ಳಿ ನೀವೇ. ಅಂಡ್ ಇಟ್ ಈಸ್ ಫ್ರೀ, ಇನ್ಎಕ್ಸ್ಪೆನ್ಸಿವ್, ವೆರಿ ಯೂಸ್ಫುಲ್. ನಿಮ್ಮ ಸಿಸ್ಟಮ್ ತಾನಾಗೆ ಹೀಲ್ ಆಗ್ತಾ ಹೋಗುತ್ತೆ. ಸೊ ಬುದ್ಧ ಏನಾದ, ಹೇಗಿದ್ದ, ಏನಾದ, ಮತ್ತು ಧ್ಯಾನ ಮಾಡಿದವರೆಲ್ಲ ವರ್ಚಸ್ಸು, ಪ್ರಭೆ ಹೇಗೆ ವೃದ್ಧಿ ಆಗತ್ತೆ ಅಂತ ನೀವೆಲ್ಲ ನೋಡಿದಿರಿ. ಪಾಶ್ಚಾತ್ಯರು ಇದನ್ನು ಮನಗಂಡೆ ಅದನ್ನ ಧ್ಯಾನನ ಅಡ್ಯಾಪ್ಟ್ ಮಾಡ್ಕೊಂಡಿದ್ದಾರೆ. ಹೆಚ್ಚು ಪಾಶ್ಚಾತ್ಯರೇ ಈ ಧ್ಯಾನದ ಕಡೆ ಆಕರ್ಷಿತರಾಗಿದ್ದಾರೆ, ಒಲವು ತೋರ್ತಾ ಇದ್ದಾರೆ. ಯಾಕೆಂದ್ರೆ ಇದರಿಂದ ಪ್ರಯೋಜನ ಇದೆ. ಮನಃಶಾಂತಿ, ನೆಮ್ಮದಿ, ಆರೋಗ್ಯ, ವಿಶ್ವಾಸ, ಏಕಾಗ್ರತೆ, ಗುಟ್ಟು ಧ್ಯಾನ ಅಂತ ಅವರಿಗೆ ಈಗ ಅರ್ಥ ಆಗ್ತಾ ಇದೆ. ಸೊ ಈಗ ನಾನು ಅಪ್ಲೈ ಮಾಡಿದ ಸೈನ್ಸ್ ಇದೆಯಲ್ಲ, ದ ಸೈನ್ಸ್ ಆಫ್ ಮೆಡಿಟೇಷನ್, ಅದರ ಹೆಸರು ಹಂಸ ಧ್ಯಾನ. ರಿಪೀಟ್. ಐದು 1000 ವರ್ಷಗಳ ಹಿಂದೆ ಬಳಕೆಯಲ್ಲಿದ್ದಂತ ಧ್ಯಾನ ಇದು. ಅದನ್ನ ಸ್ವಲ್ಪ ಮಾಡಿಫೈ ಮಾಡ್ಕೊಂಡು ಬುದ್ಧ ಹಿ ಅಡ್ಯಾಪ್ಟೆಡ್. ಅದಕ್ಕೆ ಬೇರೆ ಹೆಸರು ಕೊಟ್ಟ ಅವನು, ಆನಾಪಾನ ಸತಿ ಅಂತ ಹೇಳ್ದ ಅವನು. ಆನಾ ಅಪಾನ ಸತಿ ಅಂದ್ರೆ ಬಿ ವಿತ್ ಇಟ್ ಅಂತ. ಒಳ ಹೋಗುವ, ಹೊರ ಬರುವ ಶ್ವಾಸದ ಮೇಲೆ ಧ್ಯಾಸ, ಶ್ವಾಸದ ಮೇಲೆ ವಿಶ್ವಾಸ. ಬುದ್ಧ ಹೊಸದಾಗಿ ಅದನ್ನು ಕಂಡುಹಿಡಿದ ಅಂತ ತಿಳ್ಕೋಬೇಡಿ. ಯಾಕೆಂದ್ರೆ ಬುದ್ಧ ಫಾರಿನ್ ಅವನಲ್ಲ, ನಾವು ಮಾಡಿಬಿಟ್ಟಿದೀವಿ. ಫಾರಿನ್ ನಲ್ಲೇ ಅವನು ಸಲ್ತಾನೆ. ಬುದ್ಧನ ಧ್ಯಾನವನ್ನ ಜಪಾನ್ ಫಸ್ಟ್ ಅಡಾಪ್ಟ್ ಮಾಡ್ಕೊಳ್ತು. ಏನಾಯ್ತು ರಿಸಲ್ಟ್? ವರ್ಲ್ಡ್ ಬ್ಯಾಂಕ್ ಅವ್ರು ಸಾಲ ಕೊಡ್ತಾರೆ, ನಾವೇನ್ ಮಾಡ್ತಾ ಇದೀವಿ?
ವರ್ಲ್ಡ್ ಬ್ಯಾಂಕ್ ಸಾಲದ ಅಪ್ಲಿಕೇಶನ್ ಆಗ್ತಾ ಇದೀವಿ, ಯಾವಾಗ ಕೊಡ್ತೀರಿ ಅಂತ. ನಮ್ಮವನೇ ನಮ್ಗೇನ್ ರೋಗ ಆಗಿದೆ ಅಂತಂದ್ರೆ ಹಿತ್ತಲ ಗಿಡ ಮದ್ದಲ್ಲ. ಬುದ್ಧ ಹೇಳದ, ಬುದ್ಧ ನಮ್ಮವನೇ ಅಲ್ವಾ? ಬುದ್ಧನ ಮಾತು ಚೈನಾದಲ್ಲಿ ಎಷ್ಟು ಬೆಲೆ ಇದೆ ಅನ್ನೋದು ನನಗೆ ಗೊತ್ತಿದೆ. ಯಾಕೆಂದ್ರೆ ಚೈನೀಸು ನಮ್ಮ ಕ್ಲಾಸ್ ಅಟೆಂಡ್ ಮಾಡಿದ್ರು ಇತ್ತೀಚೆಗೆ ಮಲೇಷಿಯಾದಲ್ಲಿ. ಅವ್ರು ಎಷ್ಟು ಅಪಾರವಾದ ಗೌರವ ಇದೆ. ಯಾರು ಅವನು ಬುದ್ಧ? ಯಾವ ದೇಶದವನು? ಇಲ್ಲೇ ಹುಟ್ಟಿದವನು. ನಮ್ಮ ಯಾವತ್ತೂ ಹಿತ್ತಲ ಗಿಡ ಮದ್ದಲ್ಲ. ಸೊ ವೆನ್ ಯು ಅಬ್ಸರ್ವ್ ಯುವರ್ ಓನ್ ಬ್ರೀದಿಂಗ್ ಮಾಡಿಫಿಕೇಶನ್ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ ಆಗತ್ತೆ ಅಂತಂದ್ರೆ ನೀವು ಅಬ್ನಾರ್ಮಲ್ ಇಂದ ನಾರ್ಮಲ್ ಬಂದ್ಬಿಡ್ತೀರಿ. ಸೊ ಅಲ್ಲಿಂದ ಕೆಳಗಡೆ ಇಳಿತಾ ಹೋಗುತ್ತೆ. ಎಷ್ಟು ಕಡಿಮೆ ಆಗುತ್ತೋ ಉಸಿರಾಟಗಳು ನಿಮ್ಮಲ್ಲಿ, ಅಷ್ಟು ಇನ್ನರ್ ಕ್ವಾಲಿಟೀಸ್ ಅಂತ ಹೇಳಿದೆ, ಆ ಗಿಫ್ಟೆಡ್ ಥಿಂಗ್ಸ್. ಪೀಸ್ ವಿಲ್ ಕಮ್ ಅಪ್, ಜಾಯ್ ವಿಲ್ ಕಮ್ ಆನ್ ದಿ ಟಾಪ್. You can smile, you can heal, you can love, you can serve, you can forgive also. These qualities will come up in your life. ಅವು ಬಂದಿಲ್ಲ ಇವತ್ತು. ನಿಮಗೆ ಸ್ಪಷ್ಟವಾಗಿ ನಗ ಕೂಡ ಬರ್ತಾ ಇಲ್ಲ. ನಗರಿ ಒಂದ್ಸರಿ ನೋಡೋಣ. ಪ್ರೇತಗಳು ಹಿಂಗೇನಾಗ್ತವೆ. ಪ್ರೇತಗಳು ಪ್ರೇತನಗು ಮಕ್ಕಳು ನಗ್ತಾರಲ್ಲ ನೋಡ್ರಿ ಒಂದ್ಸಾರಿ. ದಟ್ ಈಸ್ ಅನ್ಕಂಡೀಷನಲ್ ಲಾಫ್ಟರ್. ನಮ್ಮಲ್ಲಿ ಒಂದು ರೋಗ ಇದೆ, ಜಾಸ್ತಿ ನಗ್ಬೇಡ, ಅದು ಹೆಣ್ಮಕ್ಳು ನಗಬಾರ್ದಂತೆ. ನಕ್ರೇನಾಗ್ಲಿ ಅಮಾವಾಸ್ಯೆ ದಿವಸ ನಗಬೇಡ, ಸ್ನಾನ ಮಾಡಿ ಜಡೆ ಹಾಕೊಳ್ದೆ ನಗಬೇಡ. ದ ಲಾಫ್ಟರ್ ಈಸ್ ದ ಬೆಸ್ಟ್ ಹೀಲಿಂಗ್ ಮೆಡಿಸಿನ್. ಅಧ್ಯಾತ್ಮ ಅಂದ್ರೆ ಅದು ಯಾವಾಗ? ಆಫ್ಟರ್ 60 ರಿಟೈರ್ಮೆಂಟ್ ಆದಾಗ ಮಾಡಕ್ ಕೇಮೇ ಇರಲ್ಲ. ಅವ್ರಿಗೆ ನೆಟ್ಟಿಗೆ ಕೂರಕ್ಕಾಗಲ್ಲ, ಕಣ್ ಕಾಣಲ್ಲ, ಕಿವಿ ಕೇಳಿಸಲ್ಲ. ನಾನೇನ್ ಹೇಳಿದ್ರೆ ಆ ಅಂತ ಅವಾಗೆಲ್ಲ ಧ್ಯಾನ. ಇಟ್ ಶುಡ್ ಸ್ಟಾರ್ಟ್ ವಿತ್ ಏಜ್ ಆಫ್ 5. ಮಕ್ಕಳ ನಗು. ಮಕ್ಕಳಿಗೆ ಯಾಕೆ ಕಾಯಿಲೆ ಬರಲ್ಲ ಗೊತ್ತೇ ನಿಮ್ಗೆ? ಸಹಜವಾಗಿ ಅಳ್ತಾರೆ, ಸಹಜವಾಗಿ ನಗ್ತಾರೆ. ನಾವು ಮಾಡೋದಿಲ್ಲ ಅದು. ಸಹಜ ಅಳು, ಸಹಜ ನಗು ವಿಚ್ ಹೀಲ್ಸ್ ಆಲ್ಮೋಸ್ಟ್ ಆಲ್ ಸ್ಟ್ರೆಸ್ ಓರಿಯೆಂಟೆಡ್ ಪ್ರಾಬ್ಲಮ್ಸ್. ನಾವು ಅದನ್ನ ಮಾಡೋದಿಲ್ಲ. ಇದೇ ಮೆಥಡ್ ಅನ್ನ 20 ನಿಮಿಷ ನೀವು ಮಾಡಿದ್ರೆ ಸಾಕು. ನಿಮ್ಮ ಅಬ್ನಾರ್ಮಾಲಿಟೀಸ್ ಏನಿದೆ ಒಳಗಡೆ, ನಾನು ನಾಟ್ ಓನ್ಲಿ ಬ್ರೀದಿಂಗ್, ದ ವೈಟಲ್ ಫಂಕ್ಷನ್ಸ್ ಇನ್ಸೈಡ್ ದ ಬಾಡಿ. ವಿಚ್ ಆರ್ ದಿ ವೈಟಲ್ ಫಂಕ್ಷನ್ಸ್? ಹಾರ್ಟ್ ಬೀಟ್ ಇಸ್ ದ ಫಸ್ಟ್ ವೈಟಲ್ ಫಂಕ್ಷನ್. ದ ರೆಸ್ಪಿರೇಟರಿ, ಡೈಜೆಸ್ಟಿವ್, reproductive, circulatory, rakta parichalana vyuha, and body temperature, and plus endocrine system. So these are known as vital functions. ಇವುಗಳ ಮೇಲೆ ಒತ್ತಡ ಕಡಿಮೆ ಆಗಿ ದೇ ಸ್ಟಾರ್ಟ್ ವರ್ಕಿಂಗ್ ಎಫಿಷಿಯೆಂಟ್ಲಿ, ಹೆಲ್ದಿಲಿ. ಆ ಫಂಕ್ಷನ್ಸ್ ಎಲ್ಲ ಕರೆಕ್ಟಾಗಿ ಆಗ್ತವೆ. ಆ ಕರೆಕ್ಟಾಗಿ ಆದ್ರೆ ವೈಟಲ್ ಫಂಕ್ಷನ್ಸ್ ಎಲ್ಲ ಯು ವಿಲ್ ಬಿ ಹೆಲ್ದಿ. ನೀವು ಆರೋಗ್ಯವಾಗಿರ್ತೀರಿ. ಹಾಗಾದ್ರೆ ಆರೋಗ್ಯದ ಗುಟ್ಟೆಯಲ್ಲಿದೆ? ಒಂದು ಉಸಿರಾಟದ ನಿಯಂತ್ರಣದಲ್ಲಿದೆ. ಸೊ ಈ ಧ್ಯಾನವನ್ನ, ಹಂಸ ಧ್ಯಾನವನ್ನ, ಹಂಸ ಹೆಂಗ್ ಬಂತದ್ದು ಗೋಲ್ಡ್ ಗೊತ್ತಾ ನಿಮ್ಗೆ? ಯು ಡೋಂಟ್ ನೋ. ಒಂದ್ಸರಿ ಜೋರಾಗಿ ಸ್ವಲ್ಪ ಮೂಗನ್ನು ಒತ್ಕೊಂಡು ಉಸಿರನ್ನು ತಗೊಂಡು ಮೂಗನ್ನ ಬಿಟ್ಟು ಉಸಿರನ್ನು ಹೊರ ಹಾಕಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಬ್ರೀತ್ ಇನ್ ಮಾಡಿ. ಉಸಿರು ಬಿಡುವಾಗ ಕೈ ಬಿಡಿ. ಆ ಸೌಂಡ್ ಅನ್ನು ಅಬ್ಸರ್ವ್ ಮಾಡಿ. ದ ಸೋ ಸೌಂಡ್ it derived with the breath sound. When the breath enters into the nostrils, through the nostrils, ಈ ಮೂಗಿಂದ ಒಳ ಹೋಗುವಾಗ ಆ ಸೌಂಡ್ ಆಗತ್ತಲ್ಲ, the sound is very similar to so. ಅದು ಹೊರಬರುವಾಗ ಸೌಂಡ್ ಆಗತ್ತಲ್ಲ, that sound is very similar to hum. ಹಮ್ ಯಾಕಾಗತ್ತೆ ಅಂದ್ರೆ ಉಸಿರು ಹೊರಬರುವಾಗ ಮೂಗಿನ ಹೊಳ್ಳೆಗಳು ಅಗಲ ಆಗ್ತವೆ. The sound is not the same. ಅದು ಹಮ್ ಆಗತ್ತೆ. ಸೊ ಸೋಹಮ್ ಅನ್ನೋದು ಮಂತ್ರ ಅಲ್ಲ, ಅದು ಮಂತ್ರ is already happening in you. Breath to last breath. So hum is happening. ಆಗ್ತಾ ಇದೆಯಿಲ್ಲೋ? ನಿಮ್ಮಲ್ಲಿ ಯಾರಾದ್ರೂ ಆಗ್ತಾ ಇಲ್ವಾ? ಹಲೋ, ಕ್ರಿಶ್ಚಿಯನ್ರಲ್ಲಿ ಆಗ್ತಾ ಇಲ್ವಾ? ಇಸ್ಲಾಮಲ್ಲಿ ಆಗ್ತಾ ಇಲ್ವಾ? The mantra is same in all human beings.
But you need not to chant mantra. Just be with that mantra. Listen to that mantra. Be with your breath. That becomes a meditation. The reverse it. Soham reverse ಮಾಡಿ. ಹಂಸೋ. ಯಾರು ಹಂಸ ಆಗೋದು? ಯಾರು ಸೋಹಂ ಮಾಡ್ತಾರೋ ಅವ್ರು ಹಂಸ ಆಗ್ತಾರೆ. ರಾಮಕೃಷ್ಣ ಪರಮಹಂಸ. Very sacred mantra taught by our ancient rishis. Hamsa Dhyana is very old ancient technique. Even Buddha followed it. ಅರ್ಥ ಆಗ್ತಾ ಇದೆಯಾ? ಸೊ ನಾನು ಇಲ್ಲಿ ಹೇಳ್ಕೊಡ್ತಾ ಇರೋದು ಹಂಸ ಧ್ಯಾನ. ಯಾರು ಅಭ್ಯಾಸ ಮಾಡಿ ಔನ್ನತ್ಯವನ್ನ ಕಂಡುಕೊಂಡ್ರು, ಉನ್ನತಿಯನ್ನ ಕಂಡ್ರು, ಅವ್ರು ಹೇಳಿದ್ದದು ವಿಚ್ ವಾಸ್ ದೇರ್. ಅವ್ರು ಮಾಡಕ್ಕೆ ಮುಂಚೆನೂ ಇತ್ತು ಆ ಮಂತ್ರ. ಇಟ್ ಈಸ್ ಹ್ಯಾಪನಿಂಗ್. ಏಜ್ ಓಲ್ಡ್ ಸೈನ್ಸ್ ಅಂತ ಧ್ಯಾನವನ್ನ ನಾನು ನಿಮ್ಗೆ ಮತ್ತೊಮ್ಮೆ, ಬಹಳಷ್ಟು ಜನಕ್ಕೆ ಗೊತ್ತಿದೆ ಅದು, ನಾನೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಬಹಳಷ್ಟು ಜನ ಮಾಡ್ತಾನೂ ಇದ್ದೀರಿ. ಸ್ಟಿಲ್ ಚೆನ್ನಾಗಿ ತಿಳ್ಕೊಂಡು ಇನ್ನೂ ಚೆನ್ನಾಗಿ ಮಾಡಿದ್ರೆ ಸೊ ಇಟ್ ಈಸ್ ಮೀನಿಂಗ್ಫುಲ್, ಯೂಸ್ಫುಲ್. ಲೆಟ್ಸ್ ಡೂ ಇಟ್. ಯಾಕೆ ಇದನ್ನ ನಾನು ಮಾಡಿಸ್ಬೇಕಾಯ್ತು ಅಂದ್ರೆ, ಯಾವುದೋ ಅವೈಜ್ಞಾನಿಕವಾದ ಧ್ಯಾನವನ್ನ ನಾನು ಹೇಳ್ಕೊಟ್ಟು ನಾನು ಮೂರ್ಖನಾಗಿ ನಿಮ್ಮನ್ನು ಮೂರ್ಖರಾಗಿ ಮಾಡಿಸುವ ನನಗೆ ಇದಿಲ್ಲ. ನಾವು ಯಾವ್ದಾದ್ರೂ ಮಾಡಿದ್ರೆ ಅದು ವೈಜ್ಞಾನಿಕವಾಗಿರಬೇಕು, ನಿಖರವಾಗಿರಬೇಕು, ಅಂಡ್ ಇಟ್ ಶುಡ್ ಬಿ ರಿಸಲ್ಟ್ ಓರಿಯೆಂಟೆಡ್. ಇಲ್ಲದೆ ಇದ್ರೆ ಯಾಕೆ ನಾವು ಶ್ರಮ ತಗೊಂಡು ಧ್ಯಾನ ಮಾಡಬೇಕು? ನಾನು ಬಹಳ ಜನ ಧ್ಯಾನ ಮಾಡೋದು ನೋಡಿದ್ದೀನಿ. ನಾನು 20 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ. ಏನ್ ಪ್ರೋಗ್ರೆಸ್ ಆಗಿದೆ? ಏನು ಪ್ರೋಗ್ರೆಸ್ ಆಗ್ಲಿಲ್ಲ. ಏನಾದ್ರೂ ಮಾಡಿದ್ರೆ ಆಕ್ಷನ್ ರಿಯಾಕ್ಷನ್ ಈಕ್ವಲ್ ಆಗಿರ್ಬೇಕು. ಸೊ ಯಾವ ಕಡೆ ನಾವು ಎಫರ್ಟ್ ಜಾಸ್ತಿ ಹಾಕ್ಬೇಕು? ಆಕ್ಷನ್ ಕಡೆ. ರಿಯಾಕ್ಷನ್ ಅವಾಗ ಸರಿಯಾಗಿ ಬರ್ತದೆ. ಒಂದು ನಾವು ಮಾಡುವ ಧ್ಯಾನದಲ್ಲಿ ಏನಾದ್ರೂ ಲೋಪದೋಷ ಇರ್ಬೋದು, ಆ ಮೆಥಡ್ ಅಲ್ಲಿ ಲೋಪದೋಷ ಇರ್ಬೋದು, ಅಥವಾ ಸಿಸ್ಟಮ್ ಅಲ್ಲಿ ಲೋಪದೋಷ ಇರ್ಬೋದು. ಇಲ್ಲದೆ ಇದ್ರೆ ಇಫ್ ಇಟ್ ಇಸ್ ಸೈಂಟಿಫಿಕ್ ಅದು ರಿಸಲ್ಟ್ ಕೊಡ್ಲಿಕ್ಕೆ ಶುರು ಮಾಡುತ್ತೆ ಅದು. ಸೊ ಹಾಗಾಗಿ ನಾವು ಇದನ್ನ ಈ ಮೆಷರ್ಮೆಂಟ್ ಮಾಪನಗಳೆಲ್ಲ ಯಾಕೆ ತಗೊಳ್ತಾ ಇದೀವಿ ಅಂತಂದ್ರೆ, ಇದರ ಎಲ್ರಿಗೂ ರಿಸಲ್ಟ್ ಕೊಡ್ತಾ ಇದೆ, ಎಲ್ರದ್ದು ಹೀಗೆ ಹೋಗ್ತಾ ಇದೆ. ಹೀಗೆ ಹೋಗ್ತಾರ ಅರ್ಥ ಏನು ಅಂತಂದ್ರೆ, ನೀವು ಇದನ್ನ ಎಚ್ಚರದಲ್ಲಿ ಇದನ್ನ ಮಾಡ್ಕೊಳ್ಬೇಕು. ಈಗ ಧ್ಯಾನದಲ್ಲೇ ಮಾಡಿದ್ರೆ ಉಸಿರಾಟಗಳು ಕಡಿಮೆ ಆಯ್ತು. ನೀವು ಮಾಡ್ತಾ 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 ಏನಾಗುತ್ತೆ, ನೀವು ಎಚ್ಚರದಲ್ಲಿದ್ದಾಗ ಕೂಡ ಉಸಿರಾಟಗಳು ಅಲ್ಲಿಗೆ ಬಂದು ನಿಲ್ತವೆ. ಇದು ಒಂದೇ ದಿವಸಕ್ಕಾಗಲ್ಲ. ಅದು ಸಿದ್ಧಿ ಆದ್ರೆ, ಧ್ಯಾನ ಸಿದ್ಧಿ ಆದ್ರೆ, ನೀವು ಎಚ್ಚರದಲ್ಲಿ ಕೂಡ ನಿಮ್ಮ ಉಸಿರಾಟ ಅರೌಂಡ್ ಬಿಟ್ವೀನ್ 8 and 12 ಇಷ್ಟೇ ಇರ್ತದೆ. ಈವನ್ ಇನ್ ಆಕ್ಷನ್, ನೀವು ಯಾವುದೇ ಕಾರ್ಯದಲ್ಲಿ ತೊಡಗಿರೋ ಕೂಡ ನಿಮ್ಮ ಉಸಿರಾಟ ಅಷ್ಟೇ ಬಂದು ನಿಲ್ಲುತ್ತೆ, ಲೈಕ್ ಮರ್ಕ್ಯುರಿ. ಆ ಉಸಿರಾಟದಲ್ಲಿ ಕೋಪ ಬರಲ್ಲ, ಹುಟ್ಟಲ್ಲ, ಸಾಧ್ಯನೇ ಇಲ್ಲ. ಕೋಪ ಹುಟ್ಟಬೇಕಾದ್ರೆ ನಿಮ್ಮ ಉಸಿರಾಟ ಬದಲಾಗಬೇಕು. ಕೋಪ ಮಾಡ್ಕೊಂಡಂತ ವ್ಯಕ್ತಿ ನಾರ್ಮಲ್ ಆಗಿ ಕಾಮಾಗಿ 4.5 ಬ್ರೆತ್ ತಗೊಂಡು ನಿಮ್ಮ ಅಜ್ಜಿ ಬಯಕಾಗತ್ತಾ? ಬಯಕಾಗಲ್ಲ. ನೀವು ಬೈಬೇಕಾದ್ರೆ ಏನು ಅನ್ಕೊಂಡಿದ್ಯ? ನನ್ನ ಏನು ಅನ್ಕೊಂಡಿಲ್ಲ, ನಾಯಿ ಅನ್ಕೊಂಡಿದ್ದೀನಿ. ಹಂಗ ಉಸಿರಾಟ ಮಾಡೋದು ಯಾವುದು ಪ್ರಾಣಿ? ಹಂಗ ಉಸಿರಾಟ ಮಾಡದೇ ಇದ್ರೆ ನಾಯಿಗೆ ಬೊಗಳಕ್ಕೆ ಆಗಲ್ಲ. ಮನೆಯಲ್ಲಿ ಹೆಂಡತಿ ಗಂಡನಿಗೆ ಹೇಳ್ತಿರ್ತೀರಿ ಬೊಗಳ್ಬೇಡ್ರಿ ಅಂತ. ಯಾಕೆ ಬೊಗಳೋದು? ಬ್ರೀದಿಂಗ್ ಜಾಸ್ತಿ. ನಾಯಿ ತಮಾಷೆ ಗೊತ್ತಾ, 14 ವರ್ಷ ಅಷ್ಟೇ ಬದುಕೋದು. ಆಮೆ 500 ವರ್ಷ. ಆನೆ 60 ರಿಂದ 80 ವರ್ಷ ಬದುಕತ್ತೆ. ಮನುಷ್ಯನಿಗೆ ಕೂಡ 500 ವರ್ಷ ಆಯಸ್ಸಿದೆ. ಅದನ್ನ ನಾವೇ ಕೊಂದ್ಕೊಳ್ತಾ ಹೋಗ್ತೀವಿ. ಬೇರೆ ಯಾರು ಯಮನೋ ಅಥವಾ ಇನ್ಯಾವನೋ ನಿಮ್ಮನ್ನು ಹುಟ್ಟಿಸಿದವನೋ ನಿಮ್ಮನ್ನು ಕೊಲ್ಲೋದಿಲ್ಲ ಆಯಸ್ಸು. ಸೊ ಯು ಆರ್ ಕಿಲ್ಲಿಂಗ್ ಯುವರ್ ಸೆಲ್ಫ್ ವಿತ್ ದೀಸ್ ಇಂಗ್ರೀಡಿಯೆಂಟ್ಸ್, ನೆಗೆಟಿವ್ ಇಂಗ್ರೀಡಿಯೆಂಟ್ಸ್. ಕೋಪ, ತಾಪ, ದ್ವೇಷ. ದ್ವೇಷ ನೀವು ಬೇರೆಯವರು ಮಾಡ್ಕೊಂಡ್ರೆ ಅವ್ರು ಮಾತ್ರ ಹಾಳಾಗೋದಿಲ್ಲ. ಯಾವನ್ ಮಾಡ್ಕೊಳ್ತಾನೋ ಅವನ ಸಿಸ್ಟಮ್ ಕರಪ್ಟ್ ಆಗತ್ತೆ, ಹಾಳಾಗತ್ತೆ. ನೀವು ಇನ್ನೊಬ್ರು ದ್ವೇಷ ಮಾಡುವಾಗ ನಿಮ್ಮ ತಾಪಮಾನ ಎಷ್ಟಿರುತ್ತೆ ಗೊತ್ತಾ? ನಿಮ್ಮ ಬಾಡಿ ಟೆಂಪರೇಚರ್ ಅಬ್ನಾರ್ಮಲ್ ಆಗಿರುತ್ತೆ, ನಿಮ್ ಬ್ರೀದಿಂಗ್ ಅಬ್ನಾರ್ಮಲ್ ಆಗಿರುತ್ತೆ, ನಿಮ್ ಹಾರ್ಟ್ ಬೀಟ್ ಅಬ್ನಾರ್ಮಲ್ ಆಗಿರುತ್ತೆ. ಕಾಮಾಗಿ ಹಾರ್ಟ್ ಬೀಟ್ ಲಪ್ ಡಪ್ ಲಪ್ ಡಪ್. ದ್ವೇಷ ಮಾಡ್ಕೊಂಡು ನೋಡೋಣ, ಕೋಪ ಮಾಡ್ಕೊಂಡು ನೋಡೋಣ. ನೀವು ಕೋಪ ಮಾಡ್ಕೊಂಡಾಗ, ದ್ವೇಷ ಮಾಡಿದಾಗ, ಭಯ ಇದ್ದಾಗ, ಆತ್ಮಸ್ಥೈರ್ಯ ಕುಗ್ಗಿದಾಗ, ಸಂಕೋಚ ಇದ್ದಾಗ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದೆ ಇದ್ದಾಗ ಎಂಡೋಕ್ರೈನ್ ಸಿಸ್ಟಮ್ ಯದ್ವಾ ತದ್ವಾ ಕೆಲಸ ಮಾಡುತ್ತೆ. ಇಲ್ಲಿ ಬಂದೊಂದ್ಸರಿ ಮೈಕ್ ಇಟ್ಕೊಳ್ಳಿ ಗೊತ್ತಾಗತ್ತೆ ನಿಮ್ ಎಂಡೋಕ್ರೈನ್ ಸಿಸ್ಟಮ್ ಹೆಂಗ್ ವರ್ಕ್ ಆಗತ್ತೆ ಅಂತ.
ಹಾರ್ಟ್ ಬೀಟ್ ಲವ್ ಡಾಗ್ ಲವ್ ಡಾಗ್ ಅನ್ನುತ್ತಾ ಡಬ್ 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 ಅನ್ನುತ್ತೆ. ಯಾಕೆಂದ್ರೆ ಆತ್ಮವಿಶ್ವಾಸದ ಕೊರತೆ ಅದು. ಆತ್ಮನ ಸಂಘ, ಶ್ವಾಸದ ಸಂಘ ಮಾಡಿದ್ರೆ ಕೆಡುವ ಪ್ರಮೇಯನೇ ಬರೋದಿಲ್ಲ. ಇದು ನಾನು ಆಣೆ ಮಾಡಿ ಹೇಳ್ತೀನಿ. ಧ್ಯಾನ ಅಂದ್ರೆ ಇಷ್ಟೇನೆ, ಒಳಗಡೆ ಇರ್ತಕ್ಕಂಥ ಆತ್ಮನ ಸಂಘ ಮಾಡುವುದು. ಮ್ಯಾಗ್ನೆಟ್ ಸಂಘ ಮಾಡೋದು ಅಷ್ಟೇನ್ರಿ, ವೆರಿ ಸಿಂಪಲ್. ಕಬ್ಬಿಣ ಮ್ಯಾಗ್ನೆಟ್ ಸಂಘ ಮಾಡಿದ್ರೆ ಕಬ್ಬಿಣಕ್ಕೆ ಮ್ಯಾಗ್ನೆಟ್ ಗುಣ ಬರುತ್ತೋ, ಮ್ಯಾಗ್ನೆಟ್ಗೆ ಕಬ್ಬಿಣ ಗುಣ ಹೋಗುತ್ತೋ? ಕಬ್ಬಿಣಕ್ಕೆ ಮ್ಯಾಗ್ನೆಟ್ ಗುಣ ಬರುತ್ತೆ. ಧ್ಯಾನ ಅಂದ್ರೆ ಇನ್ ರಿಯಲ್ ಏನು ಅಂತಂದ್ರೆ ಮನಸ್ಸಿಗೆ ಧ್ಯಾನ ಬೇಕಾಗಿರೋದು, ಆತ್ಮನಿಗಲ್ಲ. ಆತ್ಮ ಯಾವಾಗಲೂ ಕೂಡ ಪ್ಯೂರ್. ಓಕೆ, ಈ ಧ್ಯಾನದಲ್ಲಿ ನಾವು ವಿ ಕ್ರಾಸ್ ದೀಸ್ 5 zones called body and mind, intellect, and we travel towards the self. Meditation definition ಏನು ಗೊತ್ತಾ? Meditation is a journey of our consciousness towards the self. What is meditation? Meditation is a journey of our consciousness towards the self. Where? From body. When you sit quietly, ಈ ಬಾಡಿ ಕಾನ್ಶಿಯಸ್ನೆಸ್ the next zone called mind ಕಡೆ ಹೋಗುತ್ತೆ. When you freeze your body, in posture ಅಲ್ಲಿ ಕೂತ್ಕೊಂಡು ನೀವು ಸ್ವಲ್ಪ ಹೊತ್ತಾದ್ಮೇಲೆ 10 ನಿಮಿಷ ಆದ್ಮೇಲೆ ಬಾಡಿ ಕಾನ್ಶಿಯಸ್ನೆಸ್ ಏನಾಗುತ್ತೆ, ಮೈಂಡ್ ಕಡೆ ಟ್ರಾವೆಲ್ ಆಗುತ್ತೆ. ವೆನ್ ಯು ಫೋಕಸ್ ಆನ್ ಬ್ರೀದಿಂಗ್, ಟ್ರಾನ್ಸೆಂಡ್ ಆಗಿ ಮತ್ತೆ ಇಟ್ ಮೂವ್ಸ್ ಫರ್ದರ್ ಟುವರ್ಡ್ಸ್ ದ ಸೆಲ್ಫ್ ಟು ಮೀಟ್ ಆತ್ಮನ್. ದ ಮೆಡಿಟೇಷನ್, ದ ಸತಿ meets its husband called ಶಿವ. ಶಕ್ತಿ ಶಿವನನ್ನ ಸೇರುತ್ತೆ. ಅದೇ ಮೆಡಿಟೇಷನ್ ಅಷ್ಟೇ. ಶಕ್ತಿ ಮೀನ್ಸ್ ಮೈಂಡ್. 5 ಭೂತಗಳಿಂದ ಆಗಿರ್ತಕ್ಕಂಥದ್ದು ಮನಸ್ಸು. ಈ ಭೂತಗಳಿಂದ ಆಗದೆ ಇರ್ತಕ್ಕಂಥದ್ದು ಆತ್ಮ ಅನ್ನುವ ಪರಾವಸ್ತು ಒಳಗಡೆ ಇದೆ. ಇಟ್ ಇಸ್ ಆಲ್ವೇಸ್ ಪ್ಯೂರ್, ಇಟ್ ಇಸ್ ಆಲ್ವೇಸ್ ಅವೈಲಬಲ್ ಫಾರ್ ಯು, ಬಟ್ ಯು ಆರ್ ನಾಟ್ ವಿಸಿಟೆಡ್, ಯು ಆರ್ ನಾಟ್ met your Atman, you have not met your husband. You may be male or female. ಪುರುಷ, ಪ್ರಕೃತಿ ಪುರುಷ ಸಮಾಗಮ ಇತಿ ಯೋಗ. ಯೋಗ ಅಂದ್ರೆ ಏನು? ಹೀಗಿಟ್ಕೊಳ್ಳಿ, ಪ್ರಕೃತಿ ಪುರುಷ ಇಬ್ರು ಒಂದಾದ್ರೆ ಏನಾಗತ್ತೆ? ಯೋಗ ಆಗತ್ತೆ. ಯೋಗ ಅಂದ್ರೆ ಏನು? ಒಟ್ಟಾಗುವುದು. ಆದ್ರೆ ಈಗ ವಿಯೋಗ ಆಗಿ ಮನಸ್ಸೇ ನಾನೇ ಯಜಮಾನ, ಈ ಮನೆಗೆ, ಈ ಜೀವನಕ್ಕೆ ನಾನೇ ಯಜಮಾನ ಅಂತ ಡಾಮಿನೆಂಟ್ ಆಗಿರೋದಕ್ಕೆ ಬದುಕಲ್ಲಿ ನಿಮ್ಮನ್ನ ಬಿಟ್ಟು ಎಲ್ಲವೂ ಹೋಗ್ತಾ ಇದೆ. ಏನೇನು ಹೋಗ್ತಾ ಇದೆ? ಮನಃಶಾಂತಿ ಹೋಯ್ತು, ನೆಮ್ಮದಿ ಹೋಯ್ತು, ಆರೋಗ್ಯ ಹೋಯ್ತು, ಹಣ ಹೋಯ್ತು, ಕೀರ್ತಿ ಹೋಯ್ತು, ಮಾನ ಮರ್ಯಾದೆ ಎಲ್ಲ ಹೋಯ್ತು, ಕೊನೆಗೆ ಪ್ರಾಣ ಹೋಯ್ತು. ಇದು ವಿಯೋಗನೋ ಯೋಗನೋ? ಬಿಟ್ಟು ಹೋಗೋದು. ವೆನ್ ಯು ಮೆಡಿಟೇಟ್, ನಿಮ್ಮನ್ನು ಯಾವ್ದು ಬಿಟ್ಟು ಹೋಗಿದೆಯೋ ಎಲ್ಲ ಮತ್ತೆ ನಿಮ್ಮನ್ನು ಸೇರ್ಕೊಳ್ತವೆ. ಇಟ್ ಇಸ್ ಮೈ ಎಕ್ಸಾಂಪಲ್, ಐ ಆಮ್ ದ ಬೆಸ್ಟ್ ಎಕ್ಸಾಂಪಲ್. ನಾನು ಧ್ಯಾನ ಮಾಡಕ್ಕಿಂತ ಮುಂಚೆ ನನ್ನಲ್ಲಿ ಮನಃಶಾಂತಿ ಹೋಗಿತ್ತು, ಆರೋಗ್ಯ ಹೋಗಿತ್ತು, ನೆಮ್ಮದಿ ಹೋಗಿತ್ತು, ಕೀರ್ತಿ, ಆರೋಗ್ಯ, ಹಣ ಎಲ್ಲ ಹೋಗಿತ್ತು. When I started doing meditation, practicing meditation, slowly, ಆಯಿಸ್ತಾ ಯಾವ ಬಿಟ್ಟು ಹೋಗಿದ್ವೋ ನನ್ನನ್ನ, ಅವೆಲ್ಲ ಬಂದು ನನ್ನನ್ನು ಸೇರ್ಕೊಳ್ಳಿಕ್ಕೆ ಶುರು ಮಾಡುದು, ನನ್ನನ್ನು ಆಶ್ರಯ ಮಾಡ್ಕೊಳ್ಳಿಕ್ಕೆ ಶುರು ಆದವು. ಯಾಕೆಂದ್ರೆ ಅವಕ್ಕೆ ಅನ್ಯ ವಿಧಿ ಇಲ್ಲ. ದೇ ಹ್ಯಾವ್ ಟು ಕಮ್ ಬ್ಯಾಕ್ ಅಂಡ್ ಸ್ಟಾರ್ಟ್ ಗಿವಿಂಗ್ ರಿಸಲ್ಟ್. ನನಗೆ ವರ್ಕ್ ಆಗಿದೆ, ನಾನು ತೋರಿಸಿದವರಿಗೆಲ್ಲ ವರ್ಕ್ ಆಗಿದೆ. ಇನ್ನು ನಿಮ್ಗೆ ವರ್ಕ್ ಆಗಲ್ಲ ಅಂತ ಸಂಶಯ ಬಂದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ನನಗೆ ವರ್ಕ್ ಆಗಿದ್ದು ನಿಮಗೂ ವರ್ಕ್ ಆಗ್ಲೇಬೇಕದು. ಹೌದಾ? ಎಸ್. ಅವೆಲ್ಲ ಒಂದೇ ಫ್ಯಾಕಲ್ಟಿ, ನಂದಿನಿ ಪ್ರಾಡಕ್ಟ್ಸ್ ಅಂತ ಕರಿತೀನಿ ನಾನು. ಈ ಆಸ್ಟ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಮೈಂಡ್ ಅಂಡ್ ಇಂಟೆಲೆಕ್ಟ್ ಅಂತ. ವರ್ಷನ್ ಈಗ ನಂದಿನಿ ಪ್ರಾಡಕ್ಟ್ಸ್ ಅಂದ್ರೆ 5 ಇರೋದು, 6 ಇಲ್ಲ. ಏನು 5? ಹಾಲು ಮೊದಲನೇದು, ಕಾಯಿಸಿ ಇಪ್ಪಾಕಿದ್ರೆ ಏನಾಗತ್ತೆ? ಮೊಸರು ಎರಡನೇದು, ಸ್ವಲ್ಪ ಕಡಿದ್ರೆ ಏನಾಗತ್ತೆ? ಮಜ್ಜಿಗೆ ಮೂರನೇದು. ಮಜ್ಜಿಗೆಯಲ್ಲಿ ಏನ್ ತೇಲತ್ತೆ? 4ನೇದು. ಬೆಣ್ಣೆ ಕಾಯಿಸ್ರೆ ಏನ್ ಸಿಗತ್ತೆ?
ಇದೇ ಇರೋದು, ಇನ್ಯಾವುದೂ ಇಲ್ಲ. ಇವು ನಂದಿನಿ ಪ್ರಾಡಕ್ಟ್ಸ್. ಮನಸ್ಸು ಹಾಗೇನೆ ಇಟ್ ಹ್ಯಾಸ್ 5 ಫ್ಯಾಕಲ್ಟಿ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಅಹಂಕಾರ ಕರಗಿದರೆ ಜ್ಞಾನ. ಅಹಂಕಾರ ಅನ್ನೋದು ಬೆಣ್ಣೆ, ಚಿತ್ತ ಅನ್ನೋದು ಮಜ್ಜಿಗೆ, ಮನಸ್ಸು ಅನ್ನೋದೇ ಹಾಲು. ಈ ಹಾಲನ್ನ ಮನಸ್ಸಿಗೆ ಗುರು ಏನ್ ಮಾಡ್ತಾನೆ, ಹದವಾಗಿ ಕಾಯಿಸಿ ಉಪದೇಶ ಅನ್ನುವ ಹೆಪ್ಪಾಕ್ಬಿಡ್ತಾನೆ. ಒಡೆದೋಯ್ತು. ಅವಾಗ ಅವನು ದ್ವಿಜ ಆಗೋದು. ಯಾವಾಗ ಅವನು ಬ್ರಾಹ್ಮಣ ಆಗೋದು? ಬ್ರಹ್ಮೋಪದೇಶ ಆದಮೇಲೆ. ಅಲ್ಲಿವರೆಗೂ ಅವನು ಬ್ರಾಹ್ಮಣನ? ಡೂ ಯು ಥಿಂಕ್ ಸೊ? ಯಾವಾಗ ಅವನು ಬ್ರಾಹ್ಮಣ ಆಗಿದ್ದು? ಅವನು ಉಪದೇಶ ಆಗಬೇಕು. ಹಾಗೆ ಮನಸ್ಸಿಗೆ ಉಪದೇಶ ಅನ್ನುವ ಮಂತ್ರ ಅಥವಾ ಹೆಪ್ಪು ಹಾಕಿದ್ರೆ ಮನಸ್ಸು ಏನ್ ಮಾಡುತ್ತೆ? ಶ್ರೇಷ್ಠವಾದನ್ನು ಕೊಡುತ್ತೆ. ಹಾಲು ಶ್ರೇಷ್ಠವಾದನ್ನು ಕೊಡುತ್ತೆ. ಅದರೊಳಗಡೆ ಇರುತ್ತೆ ಎಲ್ಲಾನು. ದ 4 ಇಂಗ್ರೀಡಿಯೆಂಟ್ಸ್ ಏನೋ ಅಗೈನ್ ಬೈ ಪ್ರಾಡಕ್ಟ್ಸ್ ಅವು. ಈ ತುಪ್ಪ ಅನ್ನುವುದೇ ಜ್ಞಾನ. ದ ಲಾಸ್ಟ್ ಪ್ರಾಡಕ್ಟ್, ದ ಬೆಸ್ಟ್ ಪ್ರಾಡಕ್ಟ್ ಫ್ರಮ್ ಮಿಲ್ಕ್ ಇಸ್ ವಾಟ್? ಘೀ. ಹೌದಾ? ತುಪ್ಪ. ಹಾಗೇನೆ ಧ್ಯಾನವೆನ್ನುವ ಸಾಧನದಿಂದ ಮನಸ್ಸನ್ನ ಧ್ಯಾನಾಗ್ನಿಯಲ್ಲಿ ಕಾಯಿಸಿ ಅದಕ್ಕೆ ಯಾವುದೋ ಒಂದು ಮಂತ್ರನೋ, ಯಾವುದೋ ಒಂದು ದೀಕ್ಷೆನೋ, ಯಾವುದೋ ಒಂದು ಮಾರ್ಗದರ್ಶನ ಕೊಟ್ರೆ ಅದು ತನ್ನ ಒಳಗಡೆ ಇರ್ತಕ್ಕಂಥ ಈ ಶ್ರೇಷ್ಠತಮವನ್ನು ಬಿಟ್ಟು ಕೊಡ್ತಾ ಹೋಗುತ್ತೆ. ಅದು ಇಟ್ ಮೇ ಬಿ ಪೀಸ್, ಇಟ್ ಮೇ ಬಿ ಲವ್, ಇಟ್ ಮೇ ಬಿ ಜಾಯ್, ಇಟ್ ಮೇ ಬಿ ಕಾನ್ಫಿಡೆನ್ಸ್, ಇಟ್ ಮೇ ಬಿ ಕಾನ್ಸಂಟ್ರೇಷನ್, ಗುಡ್ ಮೆಮರಿ, ಸಕ್ಸಸ್, ಪ್ರೋಗ್ರೆಸ್. ಒಂದು ಧ್ಯಾನದಿಂದ ಅಗಣಿತವಾದ ಪ್ರಯೋಜನಗಳಿದೆ. ಇಟ್ಸ್ ಮೈ ಎಕ್ಸಾಂಪಲ್ ಆಲ್ಸೋ. As I told you, I don't have any education. I don't have any certificate. I don't have any degree qualifications. But today, I am teaching my teachings in many countries. I am sharing my knowledge in front of doctors, in front of professors, in front of so-called educated community. From where it has come from? ಎಲ್ಲಿಂದ ಬಂತದು? ಅದು ನನ್ನ ಒಳಗಡೆ ಇತ್ತು ಅಮೂರ್ತವಾಗಿ. ಯಾವಾಗ ಧ್ಯಾನ ಮಾಡ್ಲಿಕ್ಕೆ ಶುರುವಾದಾಗ ನಿಮ್ಮ ಒಳಗಡೆ ಇರ್ತಕ್ಕಂಥ ಆ ಬೆಣ್ಣೆ ಕಾಯಿಸಿದರೆ ವಾಸನೆ ಬರುತ್ತೆ. ಹಿಂದೆ ಬರ್ತಾ ಇತ್ತು ತುಪ್ಪದ ವಾಸನೆ, ಬಲ್ಲವರೇ ಬಲ್ಲು. ಇವಾಗ ಕಾಯಿಸಿದ್ರೆ ವಾಸನೆ ಬರೋದಿಲ್ಲ. ಹಾಗೆ ಆ ಧ್ಯಾನದಲ್ಲಿ ನೀವು ಕಾಯ್ತಾ ಹೋದ್ರೆ ನಿಮ್ಮ ಒಳಗಡೆಯಿಂದ ಆತರ ಒಂದು ಸುವಾಸನೆ ಇಟ್ಸ್ ಸ್ಪ್ರೆಡ್ಸ್ ಅರೌಂಡ್ ದಿ ಅಕ್ರಾಸ್ ದಿ ಹೌಸ್. ಸುತ್ತಲೂ ನಿಮ್ಮ ಸುತ್ತಲೂ ಅದು ಪರಿಮಳ ಬೀರುತ್ತೆ. ಜನ ನಿಮ್ಮನ್ನು ಗುರುತಿಸ್ತಾರೆ. ಜನ ನಿಮ್ಮ ಹತ್ರ ಸಲಹೆ ಕೇಳಕ್ ಬರ್ತಾರೆ. ನೀವೇನು ಬೋರ್ಡ್ ಹಾಕೊಳ್ಳೋಷ್ಟಿಲ್ಲ, ಸಲಹೆ ಕೊಡಲಾಗತ್ತೆ ಇಲ್ಲಿ ಅಂತ. ರೈಟ್? ಪ್ಲೀಸ್ ಅಡಾಪ್ಟ್ ಎನಿ ಮೆಡಿಟೇಷನ್. ನಾನು ಹೇಳಿದ್ದೇ ಮಾಡಬೇಕು ಅಂತೇನಿಲ್ಲ. ನಿಮ್ಗೆ ಯಾರು ಸೂಕ್ತವಾಗಿದ್ದಾರೆ ಗುರುಗಳು, ಅವ್ರ ಹತ್ರ ಧ್ಯಾನ ಬೋಧೆಯನ್ನ ತಗೊಳ್ಳಿ, ಧ್ಯಾನ ದೀಕ್ಷೆನ ತಗೊಂಡು ನಾವು ಬಹಳ ಜನ ಪುಸ್ತಕ ತಗೊಂಡು ಎಲ್ಲಿಡ್ತೀವಿ? ನಮ್ಮ ಮನೇಲಿ ಹುಡುಕಿದ್ರೆ ಇನ್ನು ಒಂದು 10-20 ಪುಸ್ತಕ ಸಿಗ್ತವೆ. ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ಸ್, ಆಟೋಬಯೋಗ್ರಫಿ ಆಫ್ ಯೋಗಿ. ಓದಲ್ಲ ನಾವು, ಓದಿದ್ರು ಅಡಾಪ್ಟ್ ಮಾಡ್ಕೊಳ್ಳಲ್ಲ. ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ವಿತ್ ಯು ಮೈ ಫ್ರೆಂಡ್ಸ್, ಇಫ್ ನಾಟ್ ಈಗ ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಇವತ್ತಿಂದ ಸ್ಟಾರ್ಟ್ ಮಾಡ್ಲಿಕ್ಕೆ ಶುರು ಮಾಡಿ. ನಾಟ್ ನೆಸರಿ ಟು ಪ್ರಾಕ್ಟೀಸ್ ಆಲ್ ದ 108. ಎನಿ ಒನ್ ಆಫ್. ನೀವು ತೇಲ್ಬೇಕಾದ್ರೆ ಇಲ್ಲ ಜಾಕೆಟ್ ಕಟ್ಕೊಳ್ಬಹುದು, ಮರ ಕಟ್ಕೊಳ್ಬಹುದು, ಟ್ಯೂಬ್ ಕಟ್ಕೊಳ್ಬಹುದು. ಇಲ್ಲ 3 ಒಟ್ಟಿಗೆನೆ ಕಟ್ಕೊಳ್ತೀನಿ ಅಂದ್ರೆ ಮೂರ್ತನ ಆಗುತ್ತೆ. ಹ್ಯಾವ್ ಎ ಸಪೋರ್ಟ್. ಒನ್ಸ್ ಯು ನೋ ದ ಟೆಕ್ನಿಕ್, ಒನ್ಸ್ ಯು ರೀಚ್ ದಟ್ ಲೆವೆಲ್, ಡ್ರಾಪ್ ದ ಟೆಕ್ನಿಕ್. ಯಾವ ಟೆಕ್ನಿಕ್ನು ಸಾಯೋರು ಕಟ್ಕೊಳ್ಬೇಡಿ. ಫಸ್ಟ್ ಲರ್ನ್, ರೀಚ್ ದಟ್ ಸಮಾಧಿ. ಒನ್ಸ್ ಯು ರೀಚ್ ದ ಸಮಾಧಿ, just drop the technique. Techniques are like supports. Okay? ದೋಣಿ ಇರೋದು ಸಾಧನ ನಿಮ್ಮನ್ನ ತಲುಪಿಸ್ಲಿಕ್ಕೆ. ಆ ದಡ ಸೇರಿದ ಮೇಲೆ ನೀವೇನ್ ಮಾಡ್ಬೇಕು? ದೋಣಿನಲ್ಲೇ ಬಿಟ್ಟು ಹೋಗ್ಬೇಕು. ಇಲ್ಲ ನಾನು ದೋಣಿ ತುಂಬಾ ಹೆಲ್ಪ್ ಮಾಡಿದೆ ನಂಗೆ ಅಂತ ದೋಣಿ ಹೊತ್ಕೊಂಡು ಹೋಗ್ಬೇಡಿ, ಸ್ಟ್ರೆಸ್ ಆಗತ್ತೆ. And also I personally thank all our volunteers and wisdom team, my well wishers, my students. So ಎಲ್ಲರೂ ಕೂಡ ಮತ್ತೊಮ್ಮೆ ಅನಂತ ಕೋಟಿ ಧನ್ಯವಾದಗಳು.